ತಮ್ಮೆಲ್ಲರಿಗೂ ದರ್ಶನ್ ಪುಟ್ಟಣ್ಣಯ್ಯ ಅವರ ಮನೆಗೆ ಪ್ರೀತಿಯ ಸ್ವಾಗತ. ಇದು 12 ಲಕ್ಷಕ್ಕೆ ಕಟ್ಟಿದ ಮನೆಗಳು. ಮೇಲುಕೋಟೆ ಕ್ಷೇತ್ರದ ಜನತೆಗೆ ಮೊದಲು ಧನ್ಯವಾದವನ್ನು ಹೇಳಬೇಕು. ಪ್ರೀತಿಯಿಂದ ಅಭಿಮಾನಿಗಳು ನಮ್ಮ ಇಡೀ ಫ್ಯಾಮಿಲಿ ಫೋಟೋವನ್ನು ಕೊಟ್ಟು ಹಾಕಿ, ಇದು ನಮ್ಮ ಮೊಮ್ಮಕ್ಕಳು, ದರ್ಶನ್ ಮಕ್ಕಳು, ಇದು ನಮ್ಮ ಸೊಸೆ. ಮತ್ತೆ ಈ ನೋಟದೊಂದು ಸ್ಪೆಷಾಲಿಟಿ ಇದೆ. ಹಣಕ್ಕೆ ಬೆಲೆ ಕೊಡಲ್ಲ, ಮನುಷ್ಯತ್ವಕ್ಕೆ ಬೆಲೆ ಕೊಡ್ತೀವಿ. ನೇಗಿಲುಗಳು ಇಲ್ಲ ಅಂತಂದ್ರೆ ರೈತ ಹೋರಾಟಗಾರನ ಮನೆಯೇ ಅಪೂರ್ಣ ಅಂತ ಹೇಳ್ತಾರೆ. ಕಳಿಸ್ಕೊಟ್ಟಿರೋದು ಇದು ಹಾವೇರಿಲಿ ಒಂದು ಕಾರ್ಯಕ್ರಮಕ್ಕೆ ದರ್ಶನ್ ಹೋಗಿದ್ದು. KS ಪುಟ್ಟಣ್ಣಯ್ಯ ರೈತರ ಹೋರಾಟದಲ್ಲಿ ಬಹುದೊಡ್ಡ ಹೆಸರು. ಅವರು ಸಾವಲ್ಲಿ ಲಕ್ಷಾಂತರ ಜನ ಬಂದಿದ್ರು. ಫ್ಯಾಮಿಲಿ ಕಂಪ್ಲೀಟ್ ಕೂತ್ಕೊಂಡು ಸಿನಿಮಾ ಯಾವತ್ತು ನೋಡಿದ್ರಿ ಕೊನೆ ಟೈಮು ಅಂತ? ಯಾವಾಗಲೂ ನೋಡೋಕ್ಕೆ ಆಗಲೇ ಇಲ್ಲ. ಎಲ್ಲ ಯಾವುದೇ ಮನೆಗೆ ಹೋಗ್ಲಿ ಅವ್ರ ಫೋಟೋ ಹಾಕೊಂಡಿದ್ದಾರೆ. ನಾವು ಪುಟ್ಟಣ್ಣಯ್ಯ ಸರ್ ಅವ್ರ ಬಗ್ಗೆ ಮಾತಾಡ್ತಿದ್ದಾಗ ಅವ್ರು ಕೂತ್ಕೊಂಡು ಅಳ್ತಿದ್ದಾರೆ ಅಲ್ಲಿ, ಮನೆ ಕೆಲಸದವರು ಕೂಡ. ಮೋಸ ಮಾಡಿ ನಮ್ಮ ಅಣ್ಣ ಹೋದ್ರು. ಈಗ ದರ್ಶನ್ ಸರ್ನು ಕೂಡ ನೋಡ್ತೀರಿ. ಕೋಟಿಗೆ ಒಬ್ಬ ಮಗ ಕಣಪ್ಪ ನಮ್ಗೆ. ಒಂದು ಸತಿ ಕಾರ್ಪೊರೇಟರ್ ಆದ್ರೇನೆ ಬೆಂಗಳೂರಲ್ಲಿ ತುಂಬ ಅದ್ಭುತವಾಗಿರೋ ಬಂಗ್ಲೆಗಳು, ಸೈಟ್ಗಳು, ಆಸ್ತಿಗಳು ಬೇಜಾನ್ ಮಾಡ್ಕೋತಾರೆ. ಬೆಂಗಳೂರು ಸೈಟು, ಮನೆ, ನಾವು ಬೇರೆ ಆಸ್ತಿ ಏನು ಕೇಳಲಿಲ್ಲ. ಯಾಕಂದರೆ ಜನರೇ ಆಸ್ತಿ ನಮಗೆ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾವು ಬಂದಿದ್ದೀವಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ. ಸೊ ನನ್ನ ಹಿಂದೆ ಕಾಣಿಸ್ತಾ ಇರುವಂತಹ ಈ ಅದ್ಭುತ ಬಂಗ್ಲೆ ದರ್ಶನ್ ಪುಟ್ಟಣ್ಣಯ್ಯ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರ ಮನೆ. ಸೊ ಇವತ್ತು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರ ಹೋಮ್ ಟೂರನ್ನು ನಾವು ಮಾಡ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ದರ್ಶನ್ ಪುಟ್ಟಣ್ಣಯ್ಯ ಅವರ ಮನೆಗೆ ಪ್ರೀತಿಯ ಸ್ವಾಗತ. ಸೊ ಬನ್ನಿ ಮಾತಾಡಿಸ್ತಾ ಹೋಗೋಣ. ಅವ್ರ ಮನೆಯಲ್ಲಿ ತುಂಬ ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ, ಮೇಲುಕೋಟೆ MLA ಅವ್ರ ಮನೆ ಹೇಗಿರುತ್ತೆ ಏನು ಅಂತ. ಸೊ ಇಲ್ಲಿ ನೀವು ನೋಡಬಹುದು ಶ್ರೀಮತಿ ಸುಂದರಮ್ಮ ಮತ್ತು KS ಪುಟ್ಟಣ್ಣಯ್ಯ ರೈತರ ಹೋರಾಟದಲ್ಲಿ ಬಹುದೊಡ್ಡ ಹೆಸರು ಮತ್ತು ರೈತ ಸಂಘದ ರೂವಾರಿ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಅವರು ಕೂಡ ಶಾಸಕರಾಗಿದ್ದಂಥವರು ಮತ್ತು ಜನರನ್ನು ಅಷ್ಟೇ ಪ್ರೀತಿ ಪಾತ್ರರಾಗಿ ಕಾಣ್ತಾ ಇದ್ರು. ಸೊ ಇದು ದರ್ಶನ್ ಪುಟ್ಟಣ್ಣಯ್ಯ ಅವರ ಮನೆ. ಸೊ ಬನ್ನಿ, ನಮಗೆ ಬಂದ ತಕ್ಷಣ ಮನೆಯಲ್ಲಿ ನೋಡಬಹುದು ತುಳಸಿಯ ಸ್ವಾಗತ ಸಿಗುತ್ತೆ. ಬೆಳಿಗ್ಗೆ ಎದ್ದು 4 ಗಂಟೆ ಸುಮಾರಿಗೆ ಶಾಸಕರು ಎದ್ದೇಳ್ತಾರೆ, ಪೂಜೆಯನ್ನು ಸಲ್ಲಿಸಿ ಅದಾದ ನಂತರ ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಾರೆ. ಸೊ ಇಲ್ಲಿ ಹೊರಗಡೆ ಗಾರ್ಡನ್ ಏರಿಯಾ ಥರ ಮಾಡ್ಕೊಂಡಿದ್ದಾರೆ. ಆಮೇಲೆ ದರ್ಶನ್ ಪುಟ್ಟಣ್ಣಯ್ಯ ಅವರಿಗೆ ಇನ್ಫ್ಯಾಕ್ಟ್ ಬೈಕ್ ಕ್ರೇಜ್ ಸಿಕ್ಕಾಪಟ್ಟೆ ಇದೆ ಅಂತ ಹೇಳ್ತಾ ಇದ್ರು. ಸೊ ಇದು ಅವರ ರಾಯಲ್ ಎನ್ಫೀಲ್ಡ್ ಬೈಕ್. ಸೊ ನೋಡ್ತಾ ಇದ್ದೀರಿ, ಹೊಸ ಬೈಕ್ ಅಂತ ಅನಿಸುತ್ತೆ. ಅದಾದ ನಂತರ ಮತ್ತೊಂದು ಕಡೆ ಇಲ್ಲೂ ಕೂಡ ಗಾರ್ಡನ್ ಸ್ಪೇಸ್ ಮಾಡ್ಕೊಂಡಿದ್ದಾರೆ. ಸೊ ಈಗ ಮನೆಯ ಒಳಗಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಸೊ ನಮಗಾಗಿ ಅತಿಥಿ ಕಾಯ್ತಾ ಇರ್ತಾರೆ. ಸೊ ಬನ್ನಿ ಮಾತಾಡಿಸ್ತಾ ಹೋಗೋಣ. ಇದು ಅವರ ಮನೆಯ ಒಳಗಡೆ ಎಂಟ್ರಾದ ತಕ್ಷಣ ನಮಗೆ ಕಾಣಸಿಗುವಂತಹ ಒಂದು ಹಾಲ್. ಸೊ ಈ ಹಾಲ್ನಲ್ಲಿ ನೀವು ನೋಡಬಹುದು. ಫಸ್ಟ್ ಅಮ್ಮನ ವೆಲ್ಕಮ್ ಮಾಡಿಬಿಡ್ತೀನಿ. ಸೊ ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ಸುನೀತಾ ಪುಟ್ಟಣ್ಣಯ್ಯ ಅವರು. ಮಾತಾಡಿಸೋಣ. ದರ್ಶನ್ ಪುಟ್ಟಣ್ಣಯ್ಯ ಅವರ ತಾಯಿ. ತುಂಬ ಕಡಿಮೆ ಅವಕಾಶ ಸಿಗುತ್ತೆ, ಯಾಕೆಂತಂದರೆ ಫ್ಯಾಮಿಲಿಗಳನ್ನು ಮಾತಾಡಿಸೋದಿದೆಯಲ್ಲ, ಇಟ್ ಈಸ್ ಅ ವೆರಿ ಬಿಗ್ ಚಾಲೆಂಜ್. ಸೊ ಅಮ್ಮ ನಮ್ಮ ಜೊತೆ ಜಾಯಿನ್ ಆಗ್ತಿದ್ದಾರೆ. ಅಮ್ಮ ನಮಸ್ಕಾರ, ಹೇಗಿದ್ದೀರಿ? ನಮಸ್ಕಾರ, ಚೆನ್ನಾಗಿದ್ದೀವಿ. ನಿಮ್ಮ ಪತಿಯವರು ಕೂಡ ಶಾಸಕರಾಗಿದ್ದರು, ಜನರ ಮನಸ್ಸು ಗೆದ್ದಿದ್ರು. ಮಗ ಕೂಡ ಶಾಸಕ, ಜನರ ಮನಸ್ಸು ಗೆದ್ದಿದ್ದಾರೆ. ಎಷ್ಟು ಖುಷಿ ನಿಮ್ಮಲ್ಲಿದೆ ಅಂತ? ಖುಷಿಗಿಂತನೂ ಈ ರೀತಿಯಾದ ಒಂದು ಸೇವೆ ಮಾಡೋ ಭಾಗ್ಯ ಸಿಗುತ್ತಲ್ಲ, ಅದು ನಿಜವಾಗೂ ನಮ್ಮ ಕುಟುಂಬಕ್ಕೆ ಪುಣ್ಯ ಅಂತ ಹೇಳಬೇಕು. ಯಾಕಂದರೆ ಎಲ್ಲರೂ, ಪ್ರತಿಯೊಬ್ಬರು ಕೂಡ ನಮ್ಮ ಮೇಲುಕೋಟೆ ಕ್ಷೇತ್ರ ಇರ್ಬೋದು, ಎಲ್ಲ ಪಕ್ಷಾತೀತವಾಗಿ ನಮಗೆ ಬಹಳ ಸಹಕಾರವನ್ನು ಕೊಟ್ಟು ಈ ಗೆಲುವಿಗೆ ಕಾರಣರಾಗಿದ್ದಾರೆ. ಈ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ನಮ್ಮ ಮೇಲುಕೋಟೆ ಕ್ಷೇತ್ರದ ಜನತೆಗೆ ಮೊದಲು ಧನ್ಯವಾದವನ್ನು ಹೇಳಬೇಕು. ಓಕೆ, ನಾನು ಆ್ಯಕ್ಚುಲಿ ಹೋಮ್ ಟೂರ್ ಇಂಟರ್ವ್ಯೂ ಅಂತ ಮಾಡ್ತಾ ಇದ್ದೀನಿ. ಸೊ ಮನೆಯಲ್ಲಿ ಅವ್ರದ್ದು ಇರುವಂತಹ ಒಂದಷ್ಟು ಕಲೆಕ್ಷನ್ಸ್ಗಳು, ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಅಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಅನಿಸುತ್ತೆ. ಒಂದು ಫೋಟೋ ಆಲ್ಬಮ್ ಇದೆ ವೀಕ್ಷಕರೇ. ಸೊ ಇದು ಹಾಲಿಂದ ನಾವು ಎಂಟರ್ ಆದ ತಕ್ಷಣ ಇರುವಂತಹ ಇದೊಂದು ಫೋಟೋ ಆಲ್ಬಮ್ ಇದೆ. ಇದು ದರ್ಶನ್ ಹುಟ್ಟಿದ ಬೈತಿ ಈಗ ಅಕ್ಟೋಬರ್ 8ರಲ್ಲಿ. ಅದರಲ್ಲಿ ಯಾರೋ ಪ್ರೀತಿಯಿಂದ ಅಭಿಮಾನಿಗಳು ನಮ್ಮ ಇಡೀ ಫ್ಯಾಮಿಲಿ ಫೋಟೋವನ್ನು ಕೊಟ್ಟು ಹಾಕಿ ಒಂದು ಕೊಟ್ಟಿದ್ದಾರೆ. ಫ್ಯಾಮಿಲಿ ಇರೋ ಫೋಟೋ ಅನ್ಸುತ್ತಲ್ಲ ಇದು ನಮ್ಮ ಹೆಣ್ಮಕ್ಳು ಇವರು.
ಇದು ನಮ್ಮ ಮೊಮ್ಮಕ್ಕಳು ದರ್ಶನ್ ಮಕ್ಕಳು, ಇದು ನಮ್ಮ ಈ ಸೊಸೆ, ಇವರು ನಮ್ಮ ಮಗ ಇನ್ನೊಬ್ರು ರಾಘವ ಅಂತೇಳಿ. ಇದು ಅವರ ಅಭಿಮಾನಿ ಯಾರು ಕೊಟ್ಟಿದ್ದಾರೆ, ಅವರು ಅರುಣ್ ಅವರು, ಪ್ರಕಾಶ ಅವ್ರ ಮಗ ಅಭಿ ಅಂತೇಳಿ. ಫೋಟೋನಲ್ಲಿ ಮೇಡಮ್ ಚೆನ್ನೈ ಒಂಚೂರು ಬದಲಾಗಿದೆ ಬಿಟ್ರೆ ಲಕ್ಷಣಗಳೆಲ್ಲ ಹಾಗೆ ಇದೆಯಲ್ಲ ಅಂತ. ಯಾರ್ದು ಹೇಳಿ? ಅವ್ರದ್ದು. ಅದೇ ಹಾಗೆ ಇದೆ. ಅವ್ರು ಯಾವಾಗಲೂ ಖುಷಿಯಾಗಿರ್ತಿದ್ರು. ಅದರಿಂದ ಅವ್ರು ಎಷ್ಟೇ ಸ್ಟ್ರೈನ್ ಆಗಿ ಬಂದ್ರೂ ಕೂಡ ಒಂದು ರೀತಿ ಅವರೇನೋ ಸುಸ್ತಾಗಿದ್ದಾರೆ ಅಥವಾ ಮನೆಗೆ ಬರ್ತಾ ಇದ್ದಾರೆ, 600-700 ಕಿಲೋಮೀಟ್ರ್ ಜರ್ನಿ ಮಾಡಿದ್ರು ಅದೇ ರೀತಿ ಇರ್ತಾಯಿದ್ರು ಅವರು. ಅದರಿಂದ ಯಾವಾಗಲೂ ಕಾರಲ್ಲಿರಲಿ ಅಥವಾ ಗುಂಪಲ್ಲಿರಲಿ ಸಂಘಟನೆಯಲ್ಲಿರಲಿ ಯಾವಾಗಲೂ ಖುಷಿಯಾಗೇ ಒಂದು ಚರ್ಚೆ ಮಾಡೋಂಥ ಒಂದು ಮನಸ್ಥಿತಿ ಅವ್ರದ್ದಾಗಿತ್ತು. ಓಕೆ ಮೇಡಮ್, ಮತ್ತೊಂದು ಆಲ್ಬಮ್ ಇದೆ, ಸೊ ಇದ್ರ ಬಗ್ಗೆ ಮಾತಾಡಲೇಬೇಕು. ಅದರಲ್ಲಿ ಪಾತ್ರಗಳನ್ನು ಮಾಡಿರುವಂಥದ್ದು ಕೂಡ ಇದೆ, ಸೊ ಕಾರ್ಯಕ್ರಮಗಳು ಬೇರೆ ಬೇರೆ ಕಡೆ ಕೊಟ್ಟಿರುವಂಥದ್ದು ಕೂಡ ಇದೆ. ಹಸಿರೇ ಉಸಿರು ಅಂತ ಬದುಕಿದಂತಹದಕ್ಕೆ ಈ ಫೋಟೋ ಆಲ್ಬಮ್ ಸಾಕ್ಷಿ ಆಗುತ್ತೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಅದು ನಮ್ಮದು ಮದುವೆ ಫೋಟೋ, ಅದು ಮೇಲೆ ಫಸ್ಟ್ ಬಂದಿರೋದು. ಅದು ಮೊದಲು ಅವರು ರೈತ ಸಂಘಟನೆಗೆ ಹೋದಾಗ ಮೊದಲು ಆ ರೀತಿ ಇದ್ದರು ಫಸ್ಟ್. ಬ್ಲೂ ಕಲರ್. ಅವಾಗೆಲ್ಲ ಒಂದು ಸ್ಪೀಚ್ ಮಾಡ್ಬೇಕಾದ್ರೆ ಭಾಳ ಒಂಥರ ಗಾಬರಿ ಭಯ ಆ ರೀತಿ ಇದ್ದಂಥ ಸ್ಥಿತಿ ಸಂಘಟನೆಗೆ ಹೋದಾಗ. ಇದೆಲ್ಲ ಇದು ಮಾಮೂಲಿ ಫೋಟೋ. ಇದು ಅವರು ದುರ್ಯೋಧನ ಪಾರ್ಟ್ ಮಾಡಿದ್ರು ಅವಾಗ, ಅದ್ರದ್ದು ಒಂದು ಹಾಕಿದ್ದಾರೆ. ವಿಧಾನಸೌಧದಲ್ಲೆಲ್ಲ ಇತ್ತು ಅವ್ರದ್ದು, ಅದನ್ನು ಹಾಕಿದ್ದಾರೆ. ಯಾವಾಗಲೂ ಇಲ್ಲಿ ನಾಟಕ ಅಂದರೆ ತುಂಬ ಇಷ್ಟ ಅವ್ರಿಗೆ. ಸ್ಪೋರ್ಟ್ಸು ಮತ್ತು ಕಲೆ ಇದ್ರ ಬಗ್ಗೆ ಬಹಳ ಅಭಿಮಾನ. ಅದರಲ್ಲಿ ಇಲ್ಲಿ ಎಲ್ಲಿ ನಾಟಕ ಆದ್ರೂ ಫಂಕ್ಷನಲ್ಲಿ ಕರೆದ್ರೆ ಅವರು ದುರ್ಯೋಧನ ಪಾರ್ಟ್ನ ಮಾಡಿ ಆಮೇಲೆ ಭಾಷಣ ಶುರು ಮಾಡ್ತಿದ್ರು. ಆ ರೀತಿಯಾದೊಂದು ಮನಸ್ಥಿತಿ. ಓಕೆ, ದರ್ಶನ್ ಅವ್ರಿಗೆ ಆ ಥರದ್ದು ಏನಾದರೂ ಆಸಕ್ತಿ ಇದೆಯಾ ಕಲೆಯಲ್ಲಿ ಅಂತ? ದರ್ಶನ್ದು ಕಲೆಗಿಂತ ಅವನಿಗೆ ಎಜುಕೇಷನ್ ಬಗ್ಗೆ ಬಹಳ ಇಷ್ಟ. ಎಲ್ಲ ಕಡೆ ಗೌರ್ಮೆಂಟ್ ಶಾಲೆಗಳನ್ನ ಅಭಿವೃದ್ಧಿ ಮಾಡಿ, ಈಗ ಮೊದಲಿಗೆ ನಮ್ಮ ಅಲ್ಲಿ ನೀವು ಬೇಕಾದ್ರೆ ಅದು ನೋಡ್ಕೊಂಡು ಹೋಗ್ಬೋದು, ರೆಕಾರ್ಡ್ ಮಾಡ್ಕೊಂಡು. ಕ್ಯಾತ್ನಳ್ಳಿ ಗ್ರಾಮದಲ್ಲೇ 5 ಕೋಟಿದು ಒಂದು ಪ್ರಾಜೆಕ್ಟ್ ಮಾಡಿ ಪ್ರೈವೇಟ್ ಸ್ಕೂಲ್ಗಳು ಯಾವ ರೀತಿ ಸಂಸ್ಥೆಗಳಿರುತ್ತೆ ಅದೇ ರೀತಿ ಅನುಕೂಲಗಳನ್ನ ಎಲ್ಲ ಮಕ್ಕಳುಗಳಿಗೂ ಕೊಡಬೇಕು ಅನ್ನೋದು ಜಾಸ್ತಿ ಇದೆ ಅವನಿಗೆ. ಕ್ರೀಡೆಗೆ ಜಾಸ್ತಿ ಒತ್ತು ಕೊಡ್ತಾನೆ. ಜೊತೆಗೆ ಈ ರೀತಿಯಾದ ಆ್ಯಕ್ಟಿವಿಟೀಸ್ ಅವನು ಅಮೇರಿಕಾದಲ್ಲಿ 15-20 ವರ್ಷ ಇದ್ದ. ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ಇನ್ನೂ ಅವನು ಗೊತ್ತಾಗಬೇಕು, ಅವನಿಗೆ ಇನ್ನೂ ಅಷ್ಟಾಗಿ ಗೊತ್ತಿಲ್ಲ. ಸೊ ಆನೆ ಮತ್ತು ಮತ್ತೊಂದು ಕಡೆ ಶ್ರೀಕೃಷ್ಣ ಪರಮಾತ್ಮನ ವಿಗ್ರಹ 94 MLA ಆಗಿದ್ರಲ್ಲ, ಆವಾಗ ಸ್ಪೀಕರ್ ಆಗಿದ್ದರು ರಮೇಶ್ ಕುಮಾರ್ ಅವರು. ನಮ್ಮ ತಾಲೂಕಿನಲ್ಲಿ ಒಂದು ಅಭಿನಂದನೆ ಕಾರ್ಯಕ್ರಮ ಇಟ್ಕೊಂಡಾಗ ಅವರು ಇದನ್ನು ಮಾಡಿದರು. ಇದನ್ನು ಕೂಡ ಈಗೇನೆ ಈಗ ಅಂದರೆ ದರ್ಶನ್ಗೆಲ್ಲ ಗೌಡ್ರಿಗೇನೆ ಅವಾಗ ಅವರು ಜನ ಕೊಟ್ಟಿದ್ದದ್ದು. ಇದೀಗ MP ಚುನಾವಣೆಯಲ್ಲಿ ತಂದು ಕೊಟ್ಟಿದ್ರು. ಅದೇ ಸ್ಟಾರ್ ಚಂದ್ರು ಅಂತ ಎಲೆಕ್ಷನಲ್ಲಿ ನಿಂತ್ರಲ್ಲ, ಅವರು ಅವಾಗ ಬಂದಾಗ ಒಂದು ಸುಮ್ಮನೆ ಮಾತಾಡ್ಸಕ್ಕೆ ಓಟ್ ಕೇಳಕ್ಕೆ ಬಂದಿದ್ರಲ್ಲ, ಅವಾಗ ಅವ್ರು ಕೊಟ್ಟಿದ್ದು ನೆನಪಿನ ಕಾಣಿಕೆ ಅಂತ ಕೊಟ್ಟಿದ್ದು. ಮತ್ತೆ ಈ ನೋಟದೊಂದು ಸ್ಪೆಷಾಲಿಟಿ ಇದೆ, ಏನು ಆ ಸ್ಪೆಷಾಲಿಟಿ ಅಂತ? ಬಂದು ಕೊಟ್ಟಿರೋದು ಅಂದರೆ ದುಡ್ಡಿಗೆ ಬೆಲೆ, ಹಣಕ್ಕೆ ಬೆಲೆ ಕೊಡಲ್ಲ, ಮನುಷ್ಯತ್ವಕ್ಕೆ ಬೆಲೆ ಕೊಡ್ತೀವಿ. ಮತ್ತು ಜೊತೆಗೆ ಸರಳವಾಗಿ ಇವ್ರ ದರ್ಶನ್ ಕೂಡ ಅವ್ರ ಅಪ್ಪನ ರೀತಿಯೇ ಇದ್ದಾರೆ ಅನ್ನೋತಾ ಅವರೇ ಅದಕ್ಕೆಲ್ಲ ಅರ್ಥ ಬರೆದು ಹುಡುಗರುಗಳು ಯಾರು ಕೊಟ್ಟಿದ್ದಾರೆ, ಅದನ್ನು ಗಿಫ್ಟಾಗಿ ಕೊಟ್ಟಿದ್ದಾರೆ. ಅದರಲ್ಲಿ ಸ್ಪೆಷಾಲಿಟಿ ಏನು ಅಂತಂದರೆ ಅವ್ರ ಬರ್ತ್ ಡೇಟ್ ಇದೆ ಅಂತೆ. ಡೇಟ್ ಇದೆ, ಆ ಡೇಟ್ ಇದೆ ಅಂತೇಳಿ ಅದನ್ನು ಕೊಟ್ಟಿದ್ದಾರೆ. 10 ರೂಪಾಯಿ. ಅಮೇಝಿಂಗ್. ವೆಲ್ ವೀಕ್ಷಕರೇ, ಸೊ ಇದನ್ನು ನೋಡ್ತಾ ಇದ್ದೀರಿ, ಇದು ಹಾಲು. ಎಂಟರ್ ಆದ ತಕ್ಷಣ ನಮಗೆ ನೆಕ್ಸ್ಟ್ ಸಿಗೋದು ಅವರ ಮನೆಯ ಹಾಲನ್ನು ನೋಡಬಹುದು. ಸೊ ತುಂಬ ಅಚ್ಚುಕಟ್ಟಾಗಿ ಸಿಂಪಲ್ ಶಾಸಕ ಅನ್ನೋದಕ್ಕೆ ಸೂಕ್ತ ಪ್ಲೇಸ್ ಇದು. ನಾನು ಬಂದಿದ್ದ ತಕ್ಷಣ MLA ಮನೆ ಎಲ್ಲಿ ಅಂತ ಹುಡುಕ್ತಾ ಇದ್ದೆ, ಆಮೇಲೆ ಹೇಳಿದ್ರು ಇದೇ MLA ಮನೆ ಅಂತ. ಐ ವಾಸ್ ಶಾಕ್ಡ್, ಅಯ್ಯೋ ಇಷ್ಟು ಸಿಂಪಲ್ ಆಗಿರ್ತಾರಾ ಅಂತ. ಓಕೆ ಅಮ್ಮ, ಇದೆಲ್ಲ ಯಾರು ಪ್ಲಾನ್ ಮಾಡಿದ್ದು, ನೀವೇನಾ ಅಥವಾ ಹೇಗೆ? ಆಮೇಲೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಹಳೆ ಮನೆ. ನಾವು 20 ವರ್ಷ ಅಲ್ಲೇ ಇದ್ವಿ ಸಂಸಾರ. ನಮ್ಮ ಮಾವ ಅವ್ರು ಮಾಡಿದ್ದಂಥ ಮನೆ. ಜೊತೆಗೆ ನಮ್ಮಲ್ಲಿ ಏನಂದರೆ ಈ ಜಾತಿ ಭೇದ ಏನು ಇಲ್ಲ ಅನ್ನೋದು ಇರಬೇಕಂದ್ರೆ, ನಮ್ಮ ಅತ್ತೆಯವರೆಲ್ಲ ಹಿಂದೇನವರೆಲ್ಲ ಸ್ವಲ್ಪ ಅವರೆಲ್ಲ ಯಾರೇ ಮನೆ ಒಳಗಡೆ ಬಂದ್ರೂ ಒಂದು ಸ್ವಲ್ಪ ಬೇಸರ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಇದೊಂದು ಆಫೀಸ್ ಮಾಡ್ಕೊಳ್ಳೋಣ ರೈತ ಸಂಘಕ್ಕೆ ಅಂತೇಳಿ ಮಾಡ್ಕೊಂಡ್ವಿ. ಕೊನೆಗೆ ಇಲ್ಲಿಗೆ ಶಿಫ್ಟ್ ಆಗಿ ಇಲ್ಲೇ ಸಂಸಾರ ಮಾಡ್ಕೊಳ್ಳೋ ಥರ ಆಯ್ತು ಅಷ್ಟೇ. ಜನರಿಗಾಗಿಯೇ ಜೀವನ ಅನ್ನೋದು ಸಂದೇಶ. ಸುಮ್ಮನೆ ಯಾರಿಗೂ ಬೇಜಾರಾಗೋದು ಬೇಡ, ಅವ್ರು ಸ್ವಲ್ಪ ಒಳಗಡೆ ಬರಬೇಡಿ ಹೋಗ್ಬೇಡಿ ಅನ್ನೋದು. ನಮ್ಮನೆ ನಮ್ಮಗಳಿಗೆ ನಮ್ಮ ಕುಟುಂಬದಲ್ಲಿ ಏನಂದರೆ ಆ ರೀತಿ ಇಲ್ಲ. ಒಟ್ಟಿಗೆ ಊಟ ಮಾಡ್ತೀವಿ, ಎಲ್ಲ ಜಾತಿಯವರು ಒಳಗಡೆ ಬರ್ತಾರೆ, ಯಾರಾದರೂ ಕಾಫಿ ಟೀ ಮಾಡ್ತಾರೆ, ಡ್ರೈವರ್ಗಳಿರ್ಬೋದು, PAಗಳಿರ್ಬೋದು, ಎಲ್ಲರೂ ಕೂಡ ಯಾರು ಹೋಗ್ಬೇಡಿ ಬರಬೇಡಿ ಅನ್ನೋ ಥರ ಒಂದು ತಾರತಮ್ಯ ಇಲ್ಲ ನಮ್ಮಲ್ಲಿ. ಅದರಿಂದ ಸ್ವಲ್ಪ ಸುಮ್ಮನೆ ಅವ್ರಿಗೂ ಡಿಸ್ಟರ್ಬ್ ಆಗೋದು ಬೇಡ, ವಯಸ್ಸಾಗಿರೋರು ಅಂತೇಳಿ ಈ ರೀತಿಯಾಗಿ ಮಾಡ್ಕೊಂಡ್ವಿ. ಫ್ಯಾಮಿಲಿ ಫೋಟೋ. ಎಲೆಕ್ಷನಲ್ಲಿ ಎಲ್ಲಿ ಎಣ್ಣೊಳೆ ಕುಪ್ಪಲವರು
ಅವರೇ ಮಾಡಿ ಕೊಟ್ಟಿರೋದು. ಇಲ್ಲಿ ಯಾವುದು ನಾವು ಮಾಡಿಲ್ಲ, ಎಲ್ಲ ಅವರೇನೆ ಮಾಡಿ ಕೊಟ್ಟಿರೋದಂತ. ಆಮೇಲೆ ಫುಲ್ ಫ್ಲೆಡ್ಜಲ್ಲಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ತುಂಬಿದ ಕುಟುಂಬದ ಅಮೆರಿಕಾಗೆ ಹೋಗಿದ್ದೆ ಒಂದು ಸಾರಿ. ಆವಾಗ ಅಲ್ಲಿ ಒಟ್ಟಿಗೆ ಯಾವಾಗಲೂ ಫ್ಯಾಮಿಲಿ ಒಟ್ಟಿಗೆ ಸೇರಲೇ ಇಲ್ಲ ನಾವು. ಮಕ್ಕಳು ಬಂದಾಗ ಗೌಡ್ರು ಹೊರಗಡೆ, ಆ ರೀತಿ ಮಕ್ಳು ಇಲ್ಲಿದ್ದಾಗ ಈ ಥರ ಆಗಿ ಅಲ್ಲೊಂದು ಫೋಟೋ ಇದೆ, ಹೇಳ್ತೀನಿ ಅದ್ರ ಬಗ್ಗೆ. ಇದೆಲ್ಲ ನಾವು ಅಮೆರಿಕಾಗೆ ಹೋದಾಗ ತೆಗೆಸ್ಕೊಂಡಿದ್ದೀವಿ ಫೋಟೋ ಅಷ್ಟೇ. ಇದರಲ್ಲಿ ದರ್ಶನ್ ಅವ್ರ ಮಕ್ಕಳು ಈ ಕಡೆ ಇಲ್ಲಿ ಮಧ್ಯ ಇರೋನು ಮಗ, ಆ ಕಡೆ ಈ ಕಡೆ ಇವಳು ಅದೇ ಮಗಳು, ಇವರು ಇನ್ನೊಬ್ರು ಹೆಣ್ಮಕ್ಳು ಮಕ್ಳು ಇವರೆಲ್ಲ. ಆ ಕಡೆ ಈ ಕಡೆ ನಮ್ಮ ಅಳಿಯಂದಿರು, ಎಲ್ಲ ಫ್ಯಾಮಿಲಿ. ಇದು ಕಂಪ್ಲೀಟ್ ನಿಮ್ಮ ಫ್ಯಾಮಿಲಿ ಇರೋದು. ಸರ್ ಒಬ್ರು ಮಿಸ್ಸಿಂಗ್ ಅದರಲ್ಲಿ. ಓಕೆ, ನೋಡಿ ವೀಕ್ಷಕರೇ, ಜನ ಬಂದರೆ ಇಲ್ಲಿ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದಾದ ನಂತರ ಈ ಕಡೆ ನೀವು ನೋಡಬಹುದು ಲೆಫ್ಟ್ ಸೈಡಲ್ಲೂ ಕೂಡ ವ್ಯವಸ್ಥೆಯನ್ನು ಜನ ಬಂದಾಗ ತಮ್ಮ ಅಹವಾಲುಗಳನ್ನು ತಗೊಂಡು ಬರ್ತಾರೆ. ಅವರ ಅಹವಾಲುಗಳನ್ನು ಕೇಳೋದಕ್ಕೆ ಅಂತ ಹೇಳಿ ಮಾಡಿಕೊಂಡಿರುವಂತಹ ಒಂದು ಲಿವಿಂಗ್ ರೂಮ್ ಇದು. ಓಕೆ ಮೇಡಮ್, ಇದು 2013ರಲ್ಲಿ ಸರ್ ಗೆದ್ದಾಗ ಸೇರಿದಂತಹ ಜನ. ಬುದ್ಧ ಪಂಚಾಯತಿ ಅಂದರೆ ಮೇಲ್ಕೋಟೆ ಕ್ಷೇತ್ರಕ್ಕೆ ಸೇರಿದ್ದು. ಅದು ಮಂಡ್ಯದಿಂದ ಕೌಂಟಿಂಗ್ ಮುಗಿಸಿ ಬರಬೇಕಾದ್ರೆ ಅಲ್ಲಿ ಜನ ತೆಗೆದು ಕಳಿಸ್ಕೊಟ್ಟು ಹಾಕಿರೋದು. ಓಕೆ ಮೇಡಮ್, ನೀವು ಫೋಟೋಗಳನ್ನು ಶೂಟ್ ಮಾಡಿಸಿದ್ದಕ್ಕಿಂತ ಹೆಚ್ಚಾಗಿ ಜನರೇ ತಂದು ಕೊಟ್ಟಿದ್ದು ಜಾಸ್ತಿ? ಇಲ್ಲಿವರೆಗೆ ಯಾವುದು ಮಾಡಿಲ್ಲ, ಇದೊಂದೇ ನಮ್ಮದು ಮಾಡಿಸಿರೋದು ಅಮೇರಿಕಾದಲ್ಲಿ. ಅಷ್ಟು ಬಿಟ್ಟರೆ ಎಲ್ಲ ಜನರೇ, ಇನ್ನೂ ಸುಮಾರಿದೆ, ಒಂದು 100 ಫೋಟೋಗಳಿದೆ. ಎಲ್ಲ ಯಾರು ಬೇಕೋ ಅವ್ರು ತಗೊಂಡು ಹೋಗ್ತಾರೆ ಅಭಿಮಾನದಿಂದ. ಯಾಕಂದರೆ ಎಲ್ಲವನ್ನು ನಾವು ಇಲ್ಲಿ ಹಾಕೋಕ್ಕಾಗಲ್ಲ, ಮನೆ ಚಿಕ್ಕದಿರೋದ್ರಿಂದ ಆ ರೀತಿಯಾಗಿ ಮಾಡ್ತಾರೆ. ಓಕೆ, ವೆಲ್, ಈ ಫೋಟೋ ಬಗ್ಗೆ ಮಾತಾಡಲೇಬೇಕು. ಯಾವಾಗ ತೆಗೆಸ್ಕೊಂಡಿದ್ದು? ಅದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಪೇಂಟಿಂಗ್. ಹುಟ್ಟದ ಹಬ್ಬದಲ್ಲಿ ನಮ್ಮ ಕ್ಯಾತ್ನಳ್ಳಿ ಗ್ರಾಮದನೇ ಬಾಬು ಅಲ್ಲೇ ಇದ್ದಾರೆ, 3 ಜನನು, ಅವರೇ ಪೇಂಟಿಂಗ್ ಮಾಡಿ ತಂದುಕೊಟ್ಟಿದ್ದು ಅಷ್ಟೇ. ಇದು ಮೇಲ್ಕೋಟೆಯಲ್ಲಿ ರಮೇಶ್ ಅಂತಿದ್ದಾರೆ ಒಬ್ಬರು, ನಿಮಗೆ ಗೊತ್ತಿರ್ಬೋದೇನೋ, ಪುಳಿಯೋಗರೆಗೆ ಫೇಮಸ್ ಮೇಲ್ಕೋಟೆ. ಅವರು ಗೌಡ್ರು ಬದುಕಿದಾಗೇನೆ ಅದು ತಂದು ಅವರೇ ಆ ಜಾಗ ನೋಡಿ ಜಾಗಕ್ಕೆ ಫೋಟೋ ಎಷ್ಟು ಬೇಕು ಅಂತ ಹೇಳಿ ಹಾಕ್ಬಿಟ್ಟು ಹೋಗಿತ್ತು ಅಷ್ಟೇ. ನೀವು ಯಾವತ್ತೂ ಸರ್ನ ಹೆಸರು ಹಿಡಿದು ಕರೆದೇ ಇಲ್ವಾ? ಗೌಡ್ರೆ ಅಂತಿದ್ರ? ಏನಿಲ್ಲ, ಈ ಕರೆಯೋಕ್ಕೆ ಅವಕಾಶನೇ ಇಲ್ಲ, ಟೈಮೇ ಕೊಡ್ತಿರ್ಲಿಲ್ವಲ್ಲ. ಮಗ ಕೂಡ ಹಾಗೇನಾ? ಟೈಮ್ ಕೊಡಲ್ವಾ ಫ್ಯಾಮಿಲಿಗೆ? ಕೊಡಲ್ಲ, ಏನು ಕೇಳೋಕ್ಕಾಗಲ್ಲ. ಊಟ ತಿಂಡಿ ಕೊಡಬೇಕಾದ್ರೆ ಭಾಳ ಕಷ್ಟ. ಇಲ್ಲಿ ನೀವು ಬೆಳಗ್ಗೆ ಬರಬೇಕಾಗಿತ್ತು, ಅದಕ್ಕೆ 8 ಗಂಟೆಗೆ ಹೇಳಿದ್ವಿ. ಇಲ್ಲೊಂದು 200-300 ಜನ ಇದ್ರು ಇದೇ ಮನೆ ಒಳಗಡೆ. ನಾನು ಸ್ವಲ್ಪ 10 ಗಂಟೆವರೆಗೂ ಅಟೆಂಡ್ ಮಾಡಿ ಆಮೇಲೆ ಮದುವೆಗಳು ಸಾವಿತ್ತು, ಆ ಕಡೆ ಹೋಗಿದ್ದೆ ಅಷ್ಟೇ, ಮಂಡ್ಯ ಕಡೆ. ನೇಗಿಲುಗಳು ಇಲ್ಲ ಅಂತಂದ್ರೆ ರೈತ ಹೋರಾಟಗಾರನ ಮನೆಯೇ ಅಪೂರ್ಣ ಅಂತ ಹೇಳ್ತಾರೆ. ಕಳಿಸ್ಕೊಟ್ಟಿರೋದು ಇದು ಹಾವೇರಿಲಿ ಒಂದು ಕಾರ್ಯಕ್ರಮಕ್ಕೆ ದರ್ಶನ್ ಹೋಗಿದ್ದು, ಅವರು ಅಲ್ಲಿಂದ ನೇಗಿಲು ಒಂದು ಪ್ರೆಸೆಂಟ್ ಮಾಡಿದ್ದಾರೆ, ಮಾಡಿ ಕಳಿಸ್ಕೊಟ್ಟು. ಇಲ್ಲಿ ಆಗಲೇ ಒಂದು 6-7 ತಿಂಗಳಾಯಿತು, ಇಲ್ಲೇನೆ ಕೊಟ್ಟಿದ್ರು, ಕಾರ್ಯಕ್ರಮಗಳು ಆದಾಗ ಕೊಟ್ಟಿದ್ರು. ಓಕೆ, ಫ್ಯಾಮಿಲಿ ಕಂಪ್ಲೀಟ್ ಕೂತ್ಕೊಂಡು ಸಿನಿಮಾ ಯಾವತ್ತು ನೋಡಿದ್ರಿ ಕೊನೆ ಟೈಮು ಅಂತ? ಯಾವಾಗಲೂ ನೋಡೋಕ್ಕೆ ಆಗಲೇ ಇಲ್ಲ, ಫ್ಯಾಮಿಲಿನೇ ಒಟ್ಟಿಗೆ ಆಗಲಿಲ್ಲ, ಅವರೆಲ್ಲ ಇರಲಿಲ್ಲ. ಇದನ್ನು ನಮ್ಮ ಮೊಮ್ಮಗಳು ಸಿರಿ ಅಂತೇಳಿ ಅವಳು ಎಲ್ಲರನ್ನೂ ಸೇರಿಸಿದಾಳೆ ಅದಕ್ಕೆ. ಯಾರೋ ಒಟ್ಟಿಗೆ ನಾವು ಫೋಟೋ ಇಲ್ಲ ಅಲ್ಲಿ, ಪ್ಯಾಚ್ ಮಾಡಿದ್ದಾರೆ ಅಲ್ಲೆಲ್ಲ. ಸೊ ನೋಡಿ ವೀಕ್ಷಕರೇ, ಇದರಲ್ಲಿ ಆ್ಯಕ್ಚುಲಿ ಇಡೀ ಫ್ಯಾಮಿಲಿ ಕ್ಯಾಪ್ಚರ್ ಆಗಿರುವಂತಹ ಫೋಟೋ ಇದು. ಸೊ ಪುಟ್ಟಣ್ಣಯ್ಯ ಸರ್ ಇದ್ದಾರೆ, ಮತ್ತು ಮೇಡಮ್ ಇದ್ದಾರೆ, ಹಾಗೆ ದರ್ಶನ್ ಪುಟ್ಟಣ್ಣಯ್ಯ ಅವರು ಮತ್ತು ಅವರ ಪತ್ನಿ, ಕಂಪ್ಲೀಟ್ ಇಡೀ ಕುಟುಂಬ ಇದರಲ್ಲಿದೆ. ಬಟ್ ಎಲ್ಲೋ ಒಂದು ಕಡೆ ಈ ಖುಷಿಯಲ್ಲಿ ಅವರು ಕೂಡ ಸಾಕ್ಷಿ ಆಗಬೇಕಾಗಿತ್ತು, ಅದನ್ನು ತುಂಬ ಮಿಸ್ ಮಾಡ್ಕೋತೀರಾ? ಮಿಸ್ ಅಂದರೆ ನಿಜ ಬದುಕಿದಾಗಲೇ ಮಿಸ್ ಆಗ್ತಿತ್ತಲ್ಲ ನಮಗೆ. ಅವ್ರು ನಮ್ಮ ಜೊತೆಗೆ ಇರ್ತಿರ್ಲಿಲ್ಲ, ಮಕ್ಳ ಜೊತೆ ಇರ್ತಿರ್ಲಿಲ್ಲ. ನಮ್ಮ ಮಕ್ಕಳು ಎಲ್ಲಿ ಓದ್ತಾ ಇದ್ದಾರೆ, ಯಾವ ದೇಶದಲ್ಲಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ. ಆದ್ದರಿಂದ ನಮಗೇನಾಗುತ್ತೆ ಅಂದರೆ ಒಳ್ಳೆ ಕೆಲಸ ಮಾಡೋಕ್ಕೆ ಒಂದು ಹೋರಾಟಕ್ಕೆ ಹೋಗ್ತಾಯಿದ್ರು. ಹುಬ್ಳಿ ಧಾರವಾಡ ಆ ಕಡೆ ಬಳ್ಳಾರಿ ಜೈಲು ಅಲ್ಲೆಲ್ಲ ಹೋದರೆ ಒಂದೊಂದು ತಿಂಗಳು ಬರ್ತಿರ್ಲಿಲ್ಲ. ಅವ್ರು ಜೈಲಲ್ಲಿ, ಬಳ್ಳಾರಿ ಜೈಲಲ್ಲಿ ಇದ್ದರು ಒಂದು ಸಾರಿ, ಯಾವುದು ಕೆಂಟಕಿ ಚಿಕನ್ದು ಯಾವುದೋ ಒಂದು ಚಳವಳಿಲಿ. ಅಲ್ಲಿದ್ದಾಗ ನಾನು ಒಂದು ಪತ್ರನೂ ಬರೀತಿರಲಿಲ್ಲ, ಈಗಿನ ಥರ ಯಾವುದು ಫೋನ್ಗೇನು ಇರಲಿಲ್ವಲ್ಲ ಆಗಷ್ಟು. ಯಾಕಂದರೆ ಒಂದು ಕಡೆ ಸೇಫ್ ಆಗಿದ್ದಾರೆ ಅಂತ ಸುಮ್ಮನೆ ನಾವು ನಿಮ್ಮದೇಗಿದ್ವಿ, ನಿಜ ಹೇಳಬೇಕಂದ್ರೆ. ಅವಾಗ ಬಂದು ಹೇಳ್ತಾಯಿದ್ರು, ನಾನು ಜೈಲಲ್ಲಿದ್ದರೂ ಕೂಡ ಒಂದು ಬಟ್ಟೆಗಳು ಕಳಿಸ್ಕೊಡ್ತಿದ್ವಿ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ, ಏನು ಅಂತ ಕೇಳಲಿಲ್ಲ ನನಗೆ ಅಂತ. ನಮಗೇನಂದರೆ ಇಲ್ಲಿ ಎಲ್ಲಿರ್ತಾರೆ ಅಂತ ಹುಡ್ಕೋದ್ಕಿನ್ನ ಒಂದು ಕಡೆ ಇರ್ತಿದ್ರಲ್ಲ ಅನ್ನೋದು ಸುಮ್ಮನೆ ಇರ್ತಿದ್ವಿ ಅಷ್ಟೇ. ಅಷ್ಟು ನಿರ್ಧಾರ ಮಾಡ್ಕೊಂಡಿದ್ವಿ, ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ಅವ್ರ ಹೋರಾಟಕ್ಕೆ ನಾವು ಸಪೋರ್ಟ್ ಮಾಡಬೇಕು. ಫಸ್ಟೆಲ್ಲ ನಮಗೂ ಗೊತ್ತಾಗ್ತಿಲ್ಲ, ಏನಪ್ಪ ಯಾಕೆ ಈ ಥರ ಮನೆ ಬಿಟ್ಟು ಹೋಗ್ತಾರೆ, ಇಷ್ಟು ವಯಸ್ಸಲ್ಲಿ ಹೆಂಡ್ತಿ ಮಕ್ಕಳನ್ನೆಲ್ಲ ಬಿಟ್ಟು ಹೋಗ್ತಾರೆ ಅಂತ. ಹಂಗೆ ಅನ್ನಿಸ್ತಿತ್ತು. ಒಂದು 7-8 ವರ್ಷ ಮಾಮೂಲಿ ರಗಳೆ ಇದ್ದೇ ಇರುತ್ತಲ್ಲ, ಗಂಡ ಹೆಂಡ್ತಿ ಆ ಥರನೇ ಇದ್ವಿ. ಅದಾದ ನಂತರ ಇದು ಸರಿ, ಅವ್ರು ಮಾಡ್ತಿರೋ ಕೆಲಸ, ನಾವು ಕುಟುಂಬ ನೋಡ್ಕೊಂಡ್ರೆ ಅವ್ರಿಗೆ ಸಪೋರ್ಟಾಗಿ ಇರ್ಬೋದು ಅಂತೇಳಿ ಅವರು ಹೊರಗಡೆ ಈ ರೀತಿ ರೈತರ ಸಮಸ್ಯೆಗಳಿರ್ಬೋದು, ಮನೆಗಳು ಜಪ್ತಿ ಮಾಡೋದಿರ್ಬೋದು, ಮತ್ತು ಈ ಎಲ್ಲ ಆಕ್ಸಿಡೆಂಟ್ ಕೇಸ್ ಇರ್ಬೋದು, ಈಗ ಅದೆಲ್ಲ ಆಗಿ ಈಗ ಅದು ತಪ್ಪು ಸರಿ ಅಂತ ಗೊತ್ತಿಲ್ಲದಿರೋ ಇದಕ್ಕೆ ನಾವು ಧುಮುಕಿದ್ವಿ ಎಲ್ಲ. ಅದಾದಮೇಲೂ ಕೂಡ ಈಗ ದರ್ಶನ ಮತ್ತೆ ಇದಕ್ಕೇ ಬಂದವನು ಇಲ್ಲಿ ಹೋರಾಟ ಮಾಡೋ ಥರ ಆಯಿತು. ಯಾಕಂದರೆ ಇದು ಸರಿ, ಗೌಡ್ರು ಅವ್ರ ಸಾವಲ್ಲಿ
ಲಕ್ಷಾಂತರ ಜನ ಬಂದಿದ್ದರು. ಎಲ್ಲ 16 ಜಿಲ್ಲೆಗಳಿಂದ ಮಣ್ಣು ತಂದು ಆಕೆ 3 ದಿನ ನಮ್ಮ ದೊಡ್ಡ ಮಗಳಿಗೆ ಬರೋಕ್ಕೆ ಸ್ವಲ್ಪ ಕಷ್ಟ ಆಯಿತು ವೀಸಾದೆಲ್ಲ. ಅವಳು ಬರೋವರೆಗೂ ಬಾಡಿ ಎಲ್ಲ ಇಟ್ಟಿದ್ವಿ. ಅಲ್ಲಿವರೆಗೂ ಎಲ್ಲ ಜನರು ಇಲ್ಲೇ ಕಾಯ್ದು ಮಣ್ಣು ಮಾಡಿ ಹೋದರು. ಆಗ ಆ ಜನರನ್ನು ನೋಡಿದಾಗ ಅವ್ನು ಮತ್ತೆ ನಾನು ನಿಮ್ಮ ಜೊತೆಗಿದ್ದೀನಿ ಅಂತ ಒಂದು ಮಾತು ಕೊಟ್ಟಿದ್ದೆ. ಅದ್ರ ಪ್ರಕಾರ ಅವನು ಅಷ್ಟು ವಯಸ್ಸಿಗೆ ಹೆಂಡತಿ ಮಕ್ಕಳನ್ನೆಲ್ಲ ತ್ಯಾಗ ಮಾಡಿ ಬಂದಿದ್ದಾನೆ, ಹೋರಾಟ ಮಾಡ್ತಾಯಿದ್ದ. ಓಕೆ ಮೇಡಮ್, ಜನರ ಪ್ರೀತಿನ ಗಳಿಸೋದು ತುಂಬ ಕಷ್ಟ. ಆ ಗಳಿಸಿದ ಪ್ರೀತಿಯನ್ನು ಉಳಿಸಿಕೊಳ್ಳೋದು ಇನ್ನೂ ದೊಡ್ಡ ಕಷ್ಟ. ಅದನ್ನು ಹೇಗೆ ಉಳಿಸ್ಕೊಂಡು ಹೋಗ್ತಿದ್ದೀರಿ ಅಂತ? ಉಳಿಸ್ಕೋಬೇಕು ಅಂತಲೇ ಅವನು ಅಲ್ಲಿಂದ ಬಂದು ದೊಡ್ಡ ಕಂಪ್ನಿ ಮಾಡಿದ. ಅದನ್ನೆಲ್ಲ ಮಾರಿ ಇಲ್ಲಿ ಜನಗೆ ಮತ್ತೆ ಮೊದಲನೇ ಬಾರಿ ಸೋಲ್ಸಿದ್ರು ದರ್ಶನ್ಗೆ, 2ನೇ ಬಾರಿ ಗೆಲ್ಲಿಸಿದ್ರು. ನೋಡಿ, ನಾವು ಪುಟ್ಟಣ್ಣಯ್ಯ ಸರ್ ಅವ್ರ ಬಗ್ಗೆ ಮಾತಾಡ್ತಿದ್ದಾಗ ಅವ್ರು ಕೂತ್ಕೊಂಡು ಅಳ್ತಿದ್ದಾರಲ್ಲಿ, ಮನೆ ಕೆಲಸದವರು ಕೂಡ. 40 ವರ್ಷದಿಂದ ಇಲ್ಲೇ ನಮಗೆ ತಾಯಿ ಥರನೇ ಇರೋದು. ನಮ್ಮ ಜೊತೆಗೆ ಇದ್ದಾರೆ 40 ವರ್ಷದಿಂದ. ಮೇಡಮ್, ನಾವು ಒಬ್ಬ ವ್ಯಕ್ತಿಯನ್ನು ದೈಹಿಕವಾಗಿ ಕಳೆದುಕೊಳ್ಳೋದು ಸಹಜ, ಬಟ್ ಮನಸ್ಸಿನಲ್ಲಿ ಯಾವತ್ತೂ ಕೂಡ ಅವರು ಶಾಶ್ವತವಾಗಿರ್ತಾರೆ. ಹೇಗೆ ಜನರ ಮನಸ್ಸಲ್ಲಿ ಹೇಗೆ ವಿರಾಜಮಾನರಾಗಿದ್ದಾರೆ ಇವತ್ತು ಕೂಡ ಪುಟ್ಟಣ್ಣಯ್ಯ ಅವರು? ಎಲ್ಲ ಯಾವುದೇ ಮನೆಗೆ ಹೋಗಲಿ ಅವ್ರು ಫೋಟೋ ಹಾಕೊಂಡಿದ್ದಾರೆ. ನಮಗೆ ಈ ನಮ್ಮ ಮಕ್ಕಳಿಗೂ ವಿದ್ಯಾಭ್ಯಾಸ ಕೊಡಿಸಿದ್ದಾರೆ, ಕೆಲಸ ಕೊಡಿಸಿದ್ದಾರೆ. ಆಮೇಲೆ ನಮ್ಮೂರಿಗೆ ಈ ಥರ ಅನುಕೂಲ ಮಾಡಿದ್ದಾರೆ. ಈಗ ದುದ್ದ ಪಂಚಾಯತಿಗೆ 63 ಹಳ್ಳಿಗೆ ನೀರಿನ ವ್ಯವಸ್ಥೆ ಮಾಡಿದರು. ಆ ಸಾವು ಟೈಮಲ್ಲಿ ಸಿದ್ದರಾಮಯ್ಯ ಬಂದು ನನಗೆ ಕೇಳಿದರು. ಅದೆಲ್ಲ ಕಡೆ ಇದೆ, ವಿಧಾನಸೌಧದಲ್ಲೂ ರೆಕಾರ್ಡ್ ಆಗಿದೆ ಅದು. ಕೇಳಿದ್ರು, ನಿಮ್ಗೇನಾದ್ರು ಬೇಕಾದರೆ ಅನುಕೂಲ ಮಾಡಿಕೊಡ್ತೀವಿ. ಇವ್ರು ಯಾವಾಗಲೂ ಮನೆಯಿಂದ ಹೊರಗಡೆ ಇದ್ದರು, ನಿಮ್ಮ ಕುಟುಂಬಕ್ಕೆ ಬೇಕಾದರೆ ಹೇಳಿ ಅಂತ. ನಾನು ಆವಾಗ ಅದನ್ನೇ ಕೇಳಿದ್ದು. ಅದು ನಾನು ಗೌಡ್ರು ಸಾವಾದಾಗ 3 ದಿನಕ್ಕೆ ನಾನು ವಿಧಾನಸೌಧಕ್ಕೆ ಹೋಗಿ ಆ ಫೈಲೆಲ್ಲ ಕ್ಲಿಯರ್ ಮಾಡಿಸ್ಕೊಂಡು ತಗೊಂಡು ಬಂದೆ. ಅದನ್ನು ಕೇಳಿದೆ. 63 ಹಳ್ಳಿಗೆ ನೀರ್ದೊಂದು ಆಸೆ ಇತ್ತು ಅವ್ರಿಗೆ, ಅದನ್ನು ಈಡೇರಿಸ್ಕೊಡಿ ಅಂತ ಕೇಳಿದೆ ನಾನು. ಬೇರೆ ಇನ್ನೇನು ಅವರು ಬೆಂಗಳೂರು ಸೈಟು ಮನೆ, ನಾವು ಬೇರೆ ಆಸ್ತಿ ಏನು ಕೇಳಲಿಲ್ಲ. ಯಾಕಂದರೆ ಜನರೇ ಆಸ್ತಿ ನಮಗೆ. ಮತ್ತೆ ಅದೇ ಪ್ರೀತಿಯಿಂದ ಜನ ದರ್ಶನ್ ಗೆಲ್ಲಿಸಿದ್ದಾರೆ. ಅವನು ಕೂಡ ಒಳ್ಳೆ ಕೆಲಸ ಮಾಡ್ತಾಯಿದ್ದಾನೆ. ಪಂಚಾಯತಿ ವೈಸು ಸರ್ಕಾರನೇ ಹಳ್ಳಿಗಳ ಮನೆ ಬಾಗಿಲಿಗೆ ಹೋಗ್ಬೇಕು ಅಂತೇಳಿ 15 ದಿನ 1 ವಾರ ಎಲ್ಲ ಕಡೆ ಕ್ಯಾಂಪ್ ಮಾಡ್ತಾಯಿದ್ದಾರೆ. ಎಲ್ಲ ಯಾರು ಕೂಡ ತಾಲೂಕು ಆಫೀಸ್ಗಳಿಗೆ ಹೋಗಿ ಕೆಲಸ ಮಾಡಿಕೊಡಿ ಅಂತ ಕೇಳೋ ಥರ ಇಲ್ಲ ಈಗ. ಆ ಥರ ಮಾಡ್ತೇವೆ. ಈಗಾಗಲೇ 3 ಪಂಚಾಯತಿ ಮಾಡಿದ್ದಾರೆ, ನೆಕ್ಸ್ಟ್ ಮಾಡ್ತಾರೆ. ಅವ್ರನ್ನ ಮಾತಾಡಿಸ್ಬೋದಲ್ಲ? ಓಕೆ, ನೋಡಿ ವೀಕ್ಷಕರೇ, ನಾವು ಅಲ್ಲಿ ನಿಂತ್ಕೊಂಡು ಸರ್ ಬಗ್ಗೆ ಮಾತಾಡ್ತಿದ್ದಾಗ ಪುಟ್ಟಣ್ಣಯ್ಯ ಅವ್ರ ಬಗ್ಗೆ ಕಣ್ಣೀರು ಹಾಕ್ತಾ ಇದ್ರಿ. ಯಾಕೆ? ಎಷ್ಟು ವರ್ಷದಿಂದ ಇಲ್ಲಿ ಇವ್ರ ಮನೆಯಲ್ಲಿ ಇದ್ದೀರಿ? ನಾವು 40 ವರ್ಷ ಆಯಿತು. 40 ವರ್ಷ ಆಯಿತು. ಅವರು ಫಸ್ಟ್ ಟೈಮ್ MLA ಆದಾಗಿಂದಲೂ ಕೂಡ ಇಲ್ಲಿ ತನಕ ಹೇಗನ್ಸುತ್ತೆ ಅವ್ರ ಕುಟುಂಬದ ಜೊತೆ ಒಡನಾಟ ಎಲ್ಲ? ನಮಗೆ ಇಲ್ಲಿ ಗಂಟ್ಲು ಹಂಗೆ ಹೊಡೆದಾಟದ್ದು ಇದೆಲ್ಲ ಇದು ಹಿಂಗೆ ನಮಗೆ ಮೋಸ ಮಾಡಿ ನಮ್ಮ ಅಣ್ಣ ಹೋದ್ರು. ತುಂಬ ಚೆನ್ನಾಗಿ ನೋಡ್ಕೊತಿದ್ರಾ ನಿಮ್ಮನ್ನೆಲ್ಲ? ಹೇಗೆ ನೆನ್ಪು ಮಾಡ್ಕೋತೀರಿ ಅವರನ್ನ? ಅಯ್ಯೋ, ನೆನಪಾಯ್ತಾರೆ ಕಣಪ್ಪ. ಊಟ ಮಾಡ್ತಾಯಿದ್ರು ನೆನಪು, ಕುಂತಿದ್ರು ನೆನಪು, ಮನ್ಗಿದ್ರು ನೆನಪು. ಏನಂತ ಹೇಳ್ತಿದ್ರು ಸರ್ ನೀವು ಕೆಲ್ಸಕ್ಕೆ ಬರ್ತಿದ್ದಾಗ ಎಲ್ಲ? ಅವರು ಕೆಲ್ಸಕ್ಕೆ ಬರ್ತಿದ್ದಂಗೆ ಅವರು ಇವರು ಅನ್ನಕ್ಕಿಲ್ರ, ಎಲ್ಲ ಮನೆಯವರೇ, ಮನೆ ಜನದಂಗೆ. ಓಕೆ, ನೀವು ನಿಮ್ಮ ಫ್ಯಾಮಿಲಿ ಎಲ್ಲ ಇಲ್ಲೇ ಇದೆಯಾ? ಇದೇ ಊರಲ್ಲಿ ಇದೇವು. ಓಕೆ, ಇವರು ನಮ್ಮ ಯಜಮಾನ್ರಂತ ಸಣ್ಣರಿಂದ ಇವರೇ ಸಾಕಿದವರು. ಇವರೇ ಸಾಕಿದ್ರಾ? ಸಾಕಿ ಮದುವೆ ಮಾಡ್ಕೊಂಡು ಕರ್ಕೊಬಂದವ್ರು ಇವರು. ಈಗ ದರ್ಶನ್ ಸರ್ನು ಕೂಡ ನೋಡ್ತೀರಿ, ಸೇಮ್ ಅವ್ರ ಥರ. ಅಯ್ಯೋ ಅಪ್ಪ, ಅವರು ಕೋಟಿಗೆ ಒಬ್ಬ ಮಗ ಕಣಪ್ಪ ನಮ್ಗೆ. ನೆನಪು ಎಷ್ಟೊತ್ತಿಲ್ಲ ನೆನಪು. ದರ್ಶನ್ ಕೂಡ ಹಾಗೆ ಸೇಮ್ ಅಪ್ಪನ ಥರ. ಅಪ್ಪನ ಥರನೇ ಊಟ ತಿಂಡಿ ಕೇಳಬೇಕಾದ್ರೂ ಅಪ್ಪನ ಥರನೇ. ಏನಂತ ಕೇಳ್ತಾರೆ? ಅಮ್ಮ ಊಟ ಇದ್ದದೆ ಹೆಂಗೆ ಅಂತಾರೆ. ಬಪ್ಪ ಅಂತ ಅಂದರೆ ಬಂದೆ ಮೇಕೋಗಿದ್ದು ಬತ್ತೀನಿ ತಡೀರಿ ಅಂದ್ಕೊಂಡು ಹೊಂಟೈತಾರೆ. ಆಮೇಲೆ ಬಂದು ಏನು ತುಂಬ ಇಷ್ಟಪಟ್ಟು ತಿಂತಾರೆ ದರ್ಶನ್? ಅವರು ರಾಗಿ ರೊಟ್ಟಿ, ಮುದ್ದೆ, ಉಪ್ಸಾರು ಇವು ಕೇಳ್ತಾರೆ. ಇವರು ಪುಟ್ಟಣ್ಣಯ್ಯ ಸರ್ ಅಣ್ಣನ ನಮ್ಮ ಅಣ್ಣರು ಅಷ್ಟೇ. ಅಷ್ಟೇ ಅವ್ರಿಗೆ ಕೈಮಾ ಸಾರು, ಇಡ್ಲಿ ಇವು. ಓಕೆ, ಅಡುಗೆ ಮನೆಗೆ ಬರಲ್ವೇ ದರ್ಶನ್ ಅವರು? ಏನು ಅಡುಗೆ ಮಾಡ್ತಾರಾ ಅವರು? ಅಪ್ಪ ಅಡುಗೆ ಮಾಡಾರ ಅಂದಿರ.
ಅಡಿಗೆ ಮಾಡಕ್ ಬರ್ತದೆ ಅವರಿಗೆ? ಎಲ್ಲ ಬರ್ತದೆ. ಓಕೆ, ಇದೇ ಕಿಚನ್ ನೀವು ಅಡಿಗೆ ಮಾಡೋದು? ಇದೇ ಕಿಚನ್. ಓಕೆ ವೀಕ್ಷಕರೇ ನೋಡಿ, ಇದು ನಮ್ಮ ದರ್ಶನ್ ಪುಟ್ಟಣ್ಣಯ್ಯ ಅವರ ಮನೆಯಲ್ಲಿರುವಂತಹ ಕಿಚನ್. ಸೊ ನೋಡಬಹುದು, ಅವರು ಆ್ಯಕ್ಚುಲಿ ಅಡುಗೆ ಮಾಡ್ತಾರಂತೆ ದರ್ಶನ್ ಅವರು. ಅಂದರೆ ನಾನ್ ವೆಜ್ ತುಂಬ ಕಡಿಮೆ, ದರ್ಶನ್ ಅವರಿಗೆ ನಾನ್ ವೆಜ್ ಇಷ್ಟ ಆಗಲ್ಲ ಜಾಸ್ತಿ. ಸೊ ಹಾಗಾಗಿ ವೆಜಿಟೇರಿಯನ್ ತುಂಬ ಪ್ರಿಫರ್ ಮಾಡ್ತಾರೆ. ಅಮ್ಮ ಏನು ತುಂಬ ಇಷ್ಟಪಟ್ಟು ತಿಂತಾರೆ ದರ್ಶನ್ ಅವರು ಅಂತ? ಅವ್ರಿಗೆ ನಾನ್ ವೆಜ್ಜು ಇಷ್ಟ ಇತ್ತು ಅವನಿಗೆ. ನಾವು ಎಲೆಕ್ಷನಲ್ಲಿ ನಾನ್ ವೆಜ್ ಬಿಡಿಸಿದ್ವಿ ಬೇಡ ಅಂತೇಳಿ. ಎಲ್ಲ ಕಡೆ ಊಟ ಜಾಸ್ತಿ ಆದರೆ ಬೇಡ, ಓಡಾಡೋಕ್ಕಾಗಲ್ಲ ಅಂದರೆ. ಈಗ ಆ ಥರ ಆಗಿ ಅಭ್ಯಾಸನೇ ತಪ್ಪೋಗಿದೆ. ಈಗ ನಾನ್ ವೆಜ್ ಊಟ ಮಾಡಲ್ಲ ಅವನು, ಮಾಡ್ತಾ ಇಲ್ಲ. ಈಗ ವೆಜ್ ಸಲಾಡು ಇದು ಆ ಥರ, ಫ್ರೂಟ್ಸ್ ಸಲಾಡು ಆ ಥರ ಕೊಡ್ತೀವಿ. ಬೆಳಗ್ಗೆ ಒಂದು ಜ್ಯೂಸ್ ಕೊಡ್ತೀವಿ, ನಿಂಬೆಹಣ್ಣು ಜ್ಯೂಸ್ ಕುಡಿತಾನೆ ಆ ಥರ. ಅಂದರೆ ವೆಜಿಟೇರಿಯನ್ನೇ ತುಂಬ ಇಷ್ಟಪಡ್ತಾನೆ ಊಟ. ತುಂಬ ಶಾಸಕರ ಮನೆಗಳಿಗೆ ನಾನು ಹೋದಾಗ ಈ ಥರದ್ದೊಂದು ಟೇಬಲ್ ಹಾಕಿರ್ತಾರೆ, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ತುಂಬ ದಿನ ಆಯಿತು ಸರ್ ಅಂತಾರೆ. ನಿಮ್ಮನೇಲೂ ಅದೇ ಸಿಚುವೇಶನ್ನ? ಹಾಗೇನೆ, ನಮ್ಮಲ್ಲಿ ಎಲ್ಲ ಅವರವ್ರು ಇಷ್ಟ ಬಂದಂಗೆ. ಅವನ ಜೊತೆಗೆ ಯಾವಾಗಲೂ ಡ್ರೈವರ್ಗಳು ಪಿ ಎಗಳು ಎಲ್ಲ ಇಲ್ಲೇ ಊಟ ಮಾಡ್ತಾರೆ ಒಟ್ಟಿಗೆ. ದರ್ಶನ್ ಬಂದರೆ ಈಗ ಅವ್ನಿಗೆ ಊಟ ಇದ್ದರೆ ಏನಿರ್ತದೆ ಅದನ್ನು ಗೊತ್ತಾಗಲ್ಲ, ಸಡನ್ನಾಗಿ ಬರ್ತಾರೆ. ಬಂದಾಗ ಏನು ಅನ್ನ ಸಾಂಬಾರು ಏನಿರ್ತದೆ ಅದನ್ನು ಹಂಚ್ಕೊಂಡು ಊಟ ಮಾಡ್ತಾರೆ. ಹಬ್ಬ ಹರಿದಿನಗಳಲ್ಲೆಲ್ಲ ಹೇಗೆ ಅಂತ? ಹಬ್ಬಗಳೆಲ್ಲ ಸಿಗಲ್ಲ, ಕಾರ್ಯಕ್ರಮಗಳು ಅದು ಇದು ಅಂತೇಳಿ. ನಾವು ಒಂದು 6-7 ಹಬ್ಬ ಸ್ವಲ್ಪ ಹಳ್ಳಿ ಕಡೆ ಗೊತ್ತಲ್ಲ, ಎಡೆ ಅಕ್ಕ ಹಬ್ಬ ಮಾಡ್ತಾಯಿದ್ವಿ. ಈಗ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಒಂದು ಹಬ್ಬ ಮಾಡ್ತೀವಿ. ಇನ್ನೇನು ಮಾಡ್ತೀರಾ, ಯಾರೂ ಇರಲ್ಲ, ಪೂಜೆಗೂ ಯಾರೂ ಇರಲ್ಲ. ಗೌಡ್ರು ಇದ್ದಾಗಲೂ ಹಾಗೇನೆ, ಅವರಲ್ಲಿ ಇಲ್ಲಿ ಮೀಟಿಂಗ್ ಅದು ಇದು ಅಂತ ಹೋಗ್ತಿದ್ರು. ಈಗ ದರ್ಶನ ಕೂಡ ಅದೇ ಥರ, ಯಾವಾಗಲೂ ಸಾಮಾನ್ಯ ಸಿಗಲ್ಲ. ಅಕಸ್ಮಾತ್ ಊಟ ಟೈಮ್ ಬಂದರೆ ಅವನ ಜೊತೆ ಒಂದು 6-7 ಜನ ಇರ್ತಾರೆ, ಊಟ ಮಾಡ್ತಾರೆ ಒಟ್ಟಿಗೆ, ಅಷ್ಟೇ. ಮೇಡಮ್, ಒಂದು ಸತಿ ಕಾರ್ಪೊರೇಟರ್ ಆದ್ರೇ ಬೆಂಗಳೂರಲ್ಲಿ ತುಂಬ ಅದ್ಭುತವಾಗಿರೋ ಬಂಗ್ಲೆಗಳು, ಸೈಟ್ಗಳು, ಆಸ್ತಿಗಳು ಬೇಜಾನ್ ಮಾಡ್ಕೋತಾರೆ. ಯಾಕೆ ಪುಟ್ಟಣ್ಣಯ್ಯ ಸರ್ ಹಾಗೆ ಮಾಡ್ಕೊಂಡಿಲ್ಲ, ಅಥವಾ ದರ್ಶನ್ ಯಾಕೆ ಹಾಗೆ ಮಾಡ್ಕೊಂಡಿಲ್ಲ ಅಂತ? ಈಗ ನಮ್ಗೆ ಏನು ಅನ್ಸುತ್ತೆ ಅಂದರೆ, ಈಗ ನಿಮಗೆ ಗೊತ್ತಿರ್ಬೋದು, ನಾವು ಭತ್ತ ಬೆಳಿತೀವಿ. ಒಂದು ಮೂಟೆ ಭತ್ತನ ತಂದು ಅಕ್ಕಿನ ಮನೇಲಿ ಇಟ್ಕೋತೀವಿ, ಅಷ್ಟನ್ನು ಊಟ ಮಾಡೋಕ್ಕಾಗಲ್ಲ. ಹಾಕೋದೇ ಒಂದು 1/4 kg ಅಕ್ಕಿ ಹಾಕಿ ಅನ್ನ ಊಟ ಮಾಡಿ, ಇಲ್ಲೇ ನೋಡ್ತಾ ಇದ್ದೀರಾ ಇಷ್ಟನ್ನು ಊಟ ಮಾಡ್ತೀವಿ. 2 ಊಟಕ್ಕೆ ಬಂದಿದ್ದೀವಿ ಈಗ ಎಲ್ಲರೂ. ಎಲ್ಲ ಶುಗರು BP ಅದು ಇದು ಅಂತ ನಮಗೇನಿಲ್ಲ, ಆದರೆ ಪ್ರಪಂಚ ಇರೋದಾಗೆ. ಈಗ 2 ಊಟ ಹೊಟ್ಟೆ ತುಂಬ ಸಿಕ್ಕಿದ್ರೆ ಸಾಕಪ್ಪ, ಅದನ್ನು ಅರಗಿಸಿ ನಾವು ನೆಮ್ಮದಿಗೆ ನಿದ್ರೆ ಬಂದರೆ ಸಾಕು ಅನ್ನೋಂಥ ಇದೆ. ಅದರಿಂದ ಎಷ್ಟು ಚಿನ್ನ ಬೆಳ್ಳಿ ಊಟ ಆಸ್ತಿ ಎಷ್ಟಿದ್ರೂ ಅಷ್ಟೇ ಮನುಷ್ಯನ ಬದುಕು. ಸರಳವಾಗಿ ಇದ್ದು ಬದುಕ್ಬೋದಲ್ಲ ಅನ್ನೋದು ಒಂದು ವಿಚಾರ. ಈಗ ನಾನೇ ನೋಡ್ತೀನಿ, ಯಾವ್ದಾರು ಈಗ ಗೃಹಪ್ರವೇಶಗಳಿಗೆ ಬೆಳಿಗ್ಗೆಯಿಂದ ಹೋಗಿದ್ದೆ ಒಂದು 2-3 ಕಡೆ. ಅಲ್ಲಿ ನೋಡಿದಾಗ ಮದುವೆಗಳಿಗೂ ಹೋಗ್ತೀನಿ. ನಾವು ಇದೇ ಥರ ಏನು ಲಕ್ಸುರಿ ಏನಿಲ್ಲ, ಇದರಲ್ಲೇ ಎಲ್ಲನೂ ಮಾಡ್ತೀವಿ, ಸಾವು ಮದುವೆ ಇದು ಆ ಥರ. ಈಗ ಅವರೆಲ್ಲ ನಾನು ನೋಡ್ತಾರೆ, ಇದೇನು MLA ಮನೆಯಿಂದ MLA ತಾಯಿ MLA ಹೆಂಡ್ತಿ ಈ ಥರ ಬರ್ತಾರಲ್ಲ ಅಂತ ನನ್ನನ್ನು ಗಾಬರಿಯಿಂದ ನೋಡ್ತಾರೆ ಕಾರ್ಯಕ್ರಮಗಳಲ್ಲಿ. ನಾನೇನು ಅದಕ್ಕೆ ಬೇಜಾರು ಮಾಡ್ಕೊಳ್ಳಲ್ಲ. ಅಂದರೆ ಏನೋ ಯಾವ ಥರನೋ ಇರ್ತಾರೆ ಅನ್ನೋದು ಒಂದು ಭಾವನೆ ಅವ್ರದ್ದು. ಅದರಿಂದ ಸಿಂಪಲ್ಲಾಗಿ ಸರಳವಾಗಿದ್ದರೂ ಜೀವನ ಮಾಡ್ಬೋದು, ಲಕ್ಸುರಿಯಾಗೂ ಜೀವನ ಮಾಡ್ಬೋದು. ಏನಾದರೂ ಸಂಪಾದನೆ ಅವ್ನು ದುಡ್ದು ಸಂಪಾದನೆ ಮಾಡಿರೋಂಥ ಆಸ್ತಿನಲ್ಲೇ ನಿಯತ್ತಾಗಿ ನಾವು ನ್ಯಾಯವಾಗಿರೋದ್ರಲ್ಲೇ ನಾವು ಲಕ್ಸುರಿಯಾಗಿ ಇರ್ಬೋದು. ಇಷ್ಟೇ ಸಾಕು ಅನಿಸುತ್ತೆ. ಇದೇ ನೆಮ್ಮದಿಯಾಗಿದ್ದೀವಿ, ಏನಕ್ಕೆ ಬೇಕು ಹೊಸ್ದಾಗಿ ಅಂತ ಅನಿಸುತ್ತೆ. ಈಗ ಈಗ ಬರೀ ಕಾಂಟ್ರಾಕ್ಟ್ದಾರ ಮನೆಗಳು ಅಥವಾ ಬೇರೆ ಮನೆಗಳು ಗೃಹಪ್ರವೇಶಕ್ಕೆ ಹೋಗ್ತೀನಲ್ಲ, ನಾನೇ ಅಯ್ಯೋ ಯಾವ ಥರ ಮನೆ ಕಟ್ಟಿದಾರಪ್ಪ ಇವರು ಅಂತ ಅನಿಸುತ್ತೆ ಒಂದು ಸರಿ. ಅಲ್ಲಿಂದ ಬಂದಾಗ ನಮ್ಮನೆ MLA ಮನೆ ಏನು ಈ ಥರ ಇದೆ ಅಂತ ನಾನು ದರ್ಶನ್ಗೆ ರೇಗಿಸ್ತಾ ಇರ್ತೀನಿ. ನಮ್ಮನೆ ಯಾವ ಥರ ಇದೆ ನೋಡು ದರ್ಶನ್ ಅಂತ. ಇದು 12 ಲಕ್ಷಕ್ಕೆ ಕಟ್ಟಿದ ಮನೆಗಳು, ಇದೆಲ್ಲ ಕಮ್ಮಿ ಕ್ವಾಲಿಟಿನೇ, ನಾವೇನು ಹೈ ಲೆವೆಲ್ ಕ್ವಾಲಿಟಿ ಹಾಕಿಲ್ಲ ಇಲ್ಲಿಗೆ. ಫ್ಲೋರಿಂಗ್ 40,000, ಇದೆಲ್ಲ 60,000, ಕಿಟಕಿ ಬಾಗಿಲು ಕಾಡು ಮರಗಳೆಲ್ಲ ಅದರಲ್ಲೇ ಮಾಡ್ಕೊಂಡಿದ್ದದು. ಅಂದರೆ ನೆಮ್ಮದಿಯಾಗಿರೋಕ್ಕೆ ಏನು ಬೇಕೋ ಅದಿದೆ ಅಷ್ಟೇ. ಅದಿಲ್ಲ ಇದಿಲ್ಲ ಅಂತ ಏನು ಚಿಂತೆ ಇಲ್ಲ, ನಮಗೆ ಸುಖವಾಗಿರೋಕ್ಕೆ ಸಾಕು ಅಂತ ಅನಿಸುತ್ತೆ. ಮೇಡಮ್, ಮನೆ ಮಾಡ್ಕೊಳ್ಳೋದು ಒಂದು ಪರ್ಟಿಕ್ಯುಲರ್ ಪ್ಲೇಸ್. ನಾನು ತುಂಬ ಜನರದ್ದು ನೋಡಿದ್ದೀನಿ, ಅಕ್ಕಪಕ್ಕ ಭದ್ರಕೋಟೆ ಥರ ಇರುತ್ತೆ, ದೊಡ್ಡ ದೊಡ್ಡ ಗೋಡೆಗಳನ್ನು ನಿಲ್ಲಿಸಿರ್ತಾರೆ. ಬಟ್ ಜನರ ಮಧ್ಯೆನೇ ಮನೆ ಯಾಕೆ ಮಾಡ್ಕೊಂಡ್ರಿ ಅಂತ? ಈಗ ನಮ್ಮದು ರೈಸ್ ಮಿಲ್ ಇದೆ, ಜಾಗ ಇಲ್ಲಿದೆ ದೊಡ್ಡದಾಗಿ, ಮೇನ್ ರೋಡು, ನೀವು ಹೋಗ್ಬೇಕಾದ್ರೆ ನೋಡ್ಬೋದು. ಆದರೆ ಇಲ್ಲಿ ನಮಗೆ ಜನರ ಮಧ್ಯೆ ಇದ್ರೇ, ಈಗ ಅಮೆರಿಕಾಗೆ ಮಕ್ಕಳೆಲ್ಲ ಅಲ್ಲಿದ್ರೂ ಕೂಡ 3 ತಿಂಗಳು ನಾವು 1 ತಿಂಗಳಲ್ಲಿ 15 ದಿನಕ್ಕೆ ವಾಪಸ್ ಬರೋಂಥ ಒಂದು ವ್ಯವಸ್ಥೆ. ಯಾಕಂದರೆ ಇರೋಕ್ಕಾಗ್ತಿರ್ಲಿಲ್ಲ. ಈ ಜನರ ಜೊತೆಗೆ ಇದ್ದವರು ಯಾವ ಅಮೆರಿಕ ಅಲ್ಲ, ಡೆಲ್ಲಿ ಬಾಂಬೆ ನೀವು ಎಂಥ ಲಕ್ಸುರಿ ಕೊಟ್ಟರು ನಾವು ಇರೋಕ್ಕಾಗಲ್ಲ. ಇಲ್ಲಿ ಜನರ ಜೊತೆಗೆ ಇರಬೇಕು ಅನ್ನೋದು ಒಂದು ಅನಿಸುತ್ತೆ. ಈ ಥರ ವಾತಾವರಣದಲ್ಲಿ ಬೆಳೆದಿದ್ದೀವಲ್ಲ, ಇದು ಬೇಕು ಅನಿಸುತ್ತೆ. ಈಗ ಅಮೆರಿಕಾದಲ್ಲಿ ಇರಿ ಮಕ್ಕಳ ಮಲ್ಲಿ ಅಂತಾರೆ ಇರಲ್ಲ, ನಾವು 1 ವಾರ 15 ದಿನಕ್ಕೆ ವಾಪಸ್ ಬರ್ತೀವಿ. ಇದು ನಿಮ್ಮ ರೂಮಾ? ಓಕೆ, ನೋಡಿ ವೀಕ್ಷಕರೇ, ಇದು ಅಮ್ಮನ ರೂಮ್. ಸೊ ಎಷ್ಟು 2 BHK ಅಥವಾ ಹೇಗೆ ಮನೆ ಇದು? 3 BHK. ಓಕೆ, ನೋಡಿ ಎಷ್ಟು ಸಿಂಪಲ್ ಆಗಿ ಮನೆ ಇದೆ. ಇದು ಹಳೆ ಕಾಲದ ಅಂತ? ಇದು ಹಳೆ ಕಾಲದ್ದು. ಇದು ಅದು 50 ವರ್ಷದ್ದು ಸ್ಟ್ಯಾಂಡ್. 76 ಅದು 76ನೇ ಇಸ್ವಿದು.
50 ವರ್ಷ ಹಳೆಯ ಸ್ಟ್ಯಾಂಡನ್ನು ನೋಡ್ತಾ ಇದ್ದೀರಿ, ಮತ್ತು ಸಿಂಪಲ್ ಆಗಿರುವಂಥ ಒಂದು ಕಾಟ್ ಇದೆ. ಆಮೇಲೆ ಇಲ್ಲಿ ಕಬೋರ್ಡ್ಗಳನ್ನು ಕೂಡ ತುಂಬ ಸಿಂಪಲ್ ಆಗಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡ್ಬೋದು ಇದೊಂದು ಟಿ ವಿ ಇದೆ. ಟಿ ವಿ ಹೆಚ್ಚು ಯಾವುದು ಚಾನೆಲ್ಗಳನ್ನು ನೋಡ್ತೀರಾ? ಅದು ಕನ್ನಡ ನ್ಯೂಸ್ ಚಾನಲ್ಲು, ಜಿ ಕನ್ನಡ, ಕಲರ್ಸ್ ಟಿವಿ. ನಮ್ಗೆ ಸುಮ್ಮನೆ ಟೈಮ್ ಸಿಕ್ಕಿದ್ರೆ, ಸಿಗೋದೇ ಇಲ್ಲ ಟೈಮು, ಅಲ್ಲೆಲ್ಲ ಜನ ಇರ್ತಾರೆ ಅಂತೇಳಿ ಇದು LH ಇಟ್ಕೊಂಡಿದ್ರು ಗೌಡ್ರಿದ್ದಾಗ ಬೆಂಗಳೂರಿನಲ್ಲಿ ಈ ಟಿ ವಿನ. ಆವಾಗ ಅಲ್ಲಿಂದ ಅವಾಗ ಖಾಲಿ ಮಾಡಿದಾಗ ಇಲ್ಲಿ ರೂಮ್ಗೆ ಹಾಕೊಂಡಿವಿ. ಇದು LH ಇದ್ದ ಟಿ ವಿ ಹಾಗಿದ್ರೆ. ಓಕೆ, ನೋಡಿ ವೀಕ್ಷಕರೇ, LH ಇದ್ದಂತಹ ಟಿ ವಿ ಇದು. ಸೊ ಅಲ್ಲಿಂದ ಮತ್ತೆ ಮನೆಗೆ ತಂದು ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಇಲ್ಲಿ ನೋಡಿ ಪುಟ್ ಮಕ್ಕಳು, ದರ್ಶನ್ ಅವ್ರ ಮಕ್ಕಳು ಇಬ್ಬರು ಕೂಡ ಎಷ್ಟು ಕ್ಯೂಟ್ ಆಗಿದ್ದಾರೆ ನೋಡಿ. ಏನಂತ ಹೆಸರಿಟ್ಟಿದ್ದೀರಿ? ಏನು ಓದ್ತಿದ್ದಾರೆ ಇಬ್ಬರು? ವಚನ್ ನಿಧಿ ಅಂತ, ವಚನ್ ಪುಟ್ಟಣ್ಣಯ್ಯ, ನಿಧಿ ಪುಟ್ಟಣ್ಣಯ್ಯ ಅಂತ ಇಟ್ಟಿದ್ದಾರೆ. ಅವರು ಒಬ್ಳು 8th ಸ್ಟ್ಯಾಂಡರ್ಡು, ಇನ್ನೊಬ್ಬ 5th ಸ್ಟ್ಯಾಂಡರ್ಡ್. ಸೊಸೆ ಏನು ಕೆಲಸ ಮಾಡ್ತಿದ್ದಾರೆ ಅಮೆರಿಕಾದಲ್ಲಿ? ಎನ್ವೈರನ್ಮೆಂಟ್ ಇಂಜಿನಿಯರ್ ಆಗಿದ್ದಾರೆ. ಅಲ್ಲಿ ಅವ್ರಿಗೆ ಸಂಬಂಧಪಟ್ಟ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಸೊ ಈಗ ದರ್ಶನ್ ಅವ್ರ ರೂಮ್ಗೂ ಕೂಡ ಕರ್ಕೊಂಡು ಹೋಗ್ತೀನಿ. ಮೇಲ್ಗಡೆ ಅವರ ಕೋಣೆ ಇದೆ. ಸೊ ತುಂಬ ಸ್ಟಡಿ ಮಾಡ್ತಾರೆ. ಆಮೇಲೆ ಎಜುಕೇಷನ್ ಬಗ್ಗೆ ಅವ್ರಿಗಿರುವಂಥ ಕಾಳಜಿ ಇದೆಯಲ್ಲ, ದ್ಯಾಟ್ ಈಸ್ ಅಮೇಝಿಂಗ್ ಅಂತ ಅನಿಸುತ್ತೆ. ಅದರಲ್ಲಿ ಎರಡು ಮಾತಿಲ್ಲ. ನಾನು ಈ ಹಿಂದೆ ಇಂಟರ್ವ್ಯೂ ಮಾಡಿದ್ದಾಗಲೂ ಕೂಡ ವಿ ವರ್ ಡಿಸ್ಕಸಿಂಗ್ ಅಬೌಟ್ ಎಜುಕೇಷನ್, ಹಿಂಗಿರಬೇಕು, ಎಜುಕೇಷನ್ ಈ ಥರ ಆಗಿರಬೇಕು ಮಕ್ಕಳದ್ದು ಅಂತೆಲ್ಲ. ಸೊ ಮನೆಯ ಒಳಗಡೆನೆ ಸೊ ಈ ಥರ ಒಂದು ಸ್ಟೆಪ್ಸನ್ನ ಮಾಡ್ಕೊಂಡಿದ್ದಾರೆ. ಹೀಗೆ ಮೇಲೆ ಹೋದರೆ ದರ್ಶನ್ ಅವ್ರ ಕೋಣೆ ಅಂತ ಅನಿಸುತ್ತೆ. ಅಮ್ಮ ಹೋಗೋಣವಾ ಮೇಲೆ? ಓಕೆ, ಸೊ ಈಗ ಮೇಲೆ ಹೋಗ್ತಾ ಇದ್ದೀನಿ ವೀಕ್ಷಕರೇ. ಸೊ ಇದು ದರ್ಶನ್ ಪುಟ್ಟಣ್ಣಯ್ಯ ಅವರ ಕೋಣೆ. ಅವರು ಆ್ಯಕ್ಚುಲಿ ಕಾರ್ಯಕ್ರಮ ಬೆಳಿಗ್ಗೆ ನಾವು ಬೇಗ ಬಂದಿರ್ತಿದ್ರೆ ಅವ್ರು ಸಿಕ್ಕಿರೋರು ಈಗ ಹೊರಗಡೆ ಹೋಗಿದ್ದಾರೆ. ಸೊ ಹಾಗಾಗಿ ಜನರ ಜೊತೆನೇ ಇರ್ತಾರಲ್ಲ, ಹಾಗಾಗಿ ಅವರಿಗೆ ಟೈಮ್ ತುಂಬ ಕಡಿಮೆ ಸಿಗ್ತದೆ. ಓಕೆ, ನೋಡಿ ಇಲ್ಲಿ ಒಂದು ಫೋಟೋ ಗ್ಯಾಲರಿ ಇದೆ. ಓಕೆ, ಈ ಫೋಟೋ ಗ್ಯಾಲರಿ ನೀವು ನೋಡ್ತಾ ಇದ್ದೀರಿ. ದರ್ಶನ್ ಪುಟ್ಟಣ್ಣಯ್ಯ ನೂತನ ಶಾಸಕರು, ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ 2023, ಅಭಿನಂದನೆಗಳು ಅಂತ. ಇದು ಕೂಡ ಅಭಿಮಾನಿಗಳು ಕೊಟ್ಟಿರುವಂತಹ ಒಂದು ಫೋಟೋ. ಸೊ ಇದು ದರ್ಶನ್ ಅವರ ರೂಮ್ ನೋಡಿ. ಸೇಮ್ ಈ ಕಡೆ ಲೆಫ್ಟ್ ಸೈಡಲ್ಲಿ ನೀವು ಸಿಸ್ಟಮ್ಗಳನ್ನು ನೋಡ್ತಾ ಇದ್ದೀರಿ. ಇಲ್ಲೇ ಅವರು ಕಂಪ್ಲೀಟ್ ಕೆಲಸವನ್ನು ಮಾಡೋದು. ಏನೇ ಇದ್ದರೂ ಕೂಡ ಟೆಕ್ನಿಕಲಿ ಹಿ ಈಸ್ ವೆರಿ ಸ್ಟ್ರಾಂಗ್, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಇದು ಫ್ಯಾಮಿಲಿ ಫೋಟೋ, ಕಂಪ್ಲೀಟ್ ಫ್ಯಾಮಿಲಿಯನ್ನು ಇಲ್ಲಿ ನೋಡಬಹುದು ನೀವು. ಇದು ದರ್ಶನ್ ಅವರ ಪತ್ನಿ ಮತ್ತು ದರ್ಶನ್ ಪುಟ್ಟಣ್ಣಯ್ಯ ಅವರು ಹಾಗೂ ಅವರ ಇಬ್ಬರು ಮಕ್ಕಳು. ಆಮೇಲೆ ಇದು ಪುಟ್ಟಣ್ಣಯ್ಯ ಸರ್ ಹಾಗೂ ದರ್ಶನ್ ಪುಟ್ಟಣ್ಣಯ್ಯ ಅವರು. ಇದು ಮಗನ ಜೊತೆ ಅಂತ ಅನಿಸುತ್ತೆ, ಒಂದು ಪಿಲ್ಲೋಗೆ ಡಿಸೈನ್ ಮಾಡಿಸ್ಕೊಂಡಿದ್ದಾರೆ. ಆಮೇಲೆ ಹೆಚ್ಚು ಪುಸ್ತಕಗಳನ್ನು ಓದ್ತಾ ಇರ್ತಾರೆ. ನಾವು ಇತಿಹಾಸ ಕಟ್ಟಿದೆವು ಅನ್ನುವಂಥ ಒಂದು ಪುಸ್ತಕ ಇಲ್ಲಿದೆ, ಮತ್ತು ಸಂವಿಧಾನ ಓದು ಅನ್ನುವಂತಹ ಪುಸ್ತಕಗಳು. ಆಮೇಲೆ ಇದೆಲ್ಲವೂ ಕೂಡ ಫೈಲ್ಗಳಿದೆಯಲ್ಲ, ಸಿಕ್ಕಾಪಟ್ಟೆ ಕ್ಷೇತ್ರದ ಜನರ ಬಗ್ಗೆ ಎಲ್ಲ ಕಾಳಜಿ ಇರೋದ್ರಿಂದಾಗಿ. ಮೇಡಮ್, ಬಟ್ಟೆ ಇದೆರಡೇ ಜೊತೆ ಇಟ್ಕೊಂಡಿರೋದಾ ಅಂತ? ಒಳಗಡೆ ಇಡಬೇಕು. ಸೊ ನೋಡಿ, ಇದು ಅವರು ಯೂಶಲಿ ಕಾರ್ಯಕ್ರಮಗಳಿಗೆಲ್ಲ ಹೋಗುವಾಗ ಒಂದು ಶಾಲನ್ನು ಹಾಕ್ತಾರೆ. ಯಾಕೆಂತಂದರೆ ರೈತರಿಗಾಗಿ ನಾನು ಹೋರಾಟವನ್ನು ಮಾಡ್ತೀನಿ ಅಂತ ಬಂದಿರುವಂಥವ್ರು. ಸೊ ಇದು ಅವರ ಬೆಡ್ರೂಮ್. ಸೊ ಲವ್ ಮ್ಯಾರೇಜ್, ಅವರು ಇಂಟರ್ಕಾಸ್ಟ್ ಮ್ಯಾರೇಜು. ಅವರು ನಮ್ಮ ಸೊಸೆ ಲಿಂಗಾಯಿಟ್ಸು, ನಾವು ಒಕ್ಕಲಿಗರು. ಒಪ್ಕೊಂಡು ಅವಾಗೆಲ್ಲ ಕಡಿಮೆ, ಒಂಥರ ಇಷ್ಟು ಇದಿರಲಿಲ್ಲ. ಅವಾಗ ಎಲ್ಲ ಒಟ್ಟಿಗೆ ಮಾತಾಡಿ ಮದುವೆ ಮಾಡಿದ್ದಾಯಿತು. ನಮ್ಮಲ್ಲಿ ಏನಂದರೆ ಮೊದಲಿಂದ ಇಷ್ಟ ಆಯಿತು, ಇಂಟರ್ಕಾಸ್ಟ್ ಮ್ಯಾರೇಜ್ ಆದರೆ ಮಕ್ಕಳು ಬುದ್ಧಿವಂತರಾಗ್ಬೋದೇನೋ ಅನ್ನೋದು ಒಂದು ಇತ್ತು, ಆಸೆ ಇತ್ತು ಅವ್ರ ಅಪ್ಪನಿಗೆ. ಅದರ ಪ್ರಕಾರ ಎಲ್ಲ ಒಪ್ಕೊಂಡು ಮಾಡಿದ್ವಿ. ಓಕೆ, ಸೊ ಒಂದು ಕನಸು ಇದ್ದೇ ಇರುತ್ತೆ ಪ್ರತಿಯೊಂದು ತಂದೆ ತಾಯಿಗೂ, ನನ್ನ ಮಗ ಹೀಗೆ ಇರಬೇಕು, ಹೀಗೆ ಆಗಬೇಕು ಜೀವನದಲ್ಲಿ ಅಂತ. ನೀವೇನು ಕನಸು ಇಟ್ಕೊಂಡಿದ್ರಿ ಆ್ಯಕ್ಚುಲ್ ಆಗಿ ಅಂತ? ಏನಂದರೆ ಅವ್ನಿಗೆ ತುಂಬ ಒಳ್ಳೆ ವ್ಯಕ್ತಿತ್ವ, ಜೊತೆಗೆ ಅವನು ಕಷ್ಟಪಟ್ಟು ದುಡ್ದಿದ್ದು. ಅಮೇರಿಕಾದಲ್ಲೂ ಅವನೇನು ಸುಖವಾಗಿರಲಿಲ್ಲ. ನಾವು MLA ಇದ್ದರೂ ಕೂಡ ಅವನಿಗೆ ನಾವೇನು ಒಂದು ಯಾವುದೇ ರೀತಿಯಾದ ಹಣಕಾಸು ಸಪೋರ್ಟ್ ಇಲ್ಲ. ಅವನು ಹೋಟ್ಲಲ್ಲಿ ರಾತ್ರಿ ಎಲ್ಲ ಹೋಟ್ಲಲ್ಲಿ ಕೆಲಸ ಮಾಡ್ತಾಯಿದ್ದ. ದೊಡ್ಡ ಪಾತ್ರೆ ತೊಳೆಯೋದು, 100 kg ಈರುಳ್ಳಿ ಕಟ್ ಮಾಡೋದು, ಆ ಥರ ಮಾಡಿ ಅವನು ಅಲ್ಲಿ ಕಂಪ್ನಿ ಕಟ್ಕೊಂಡಿದ್ದು. ನಿಜವಾಗಿ ನಾವು ಯಾರು ನಮ್ಮಿಂದ 100 ರೂಪಾಯಿನೂ ನಾವು ಕೊಟ್ಟಿಲ್ಲ ಅವನಿಗೆ. ಎಜುಕೇಷನ್ ಲೋನೇ ಅವನೇ ತೀರಿಸಿದ್ದು. 3.5 ಲಕ್ಷ ಲೋನ್ ತೆಗೆದು ಕಳಿಸಿದ್ವಿ. ಅದನ್ನು ಕೂಡ ಅವನೇ ಪಾರ್ಟ್ ಟೈಮೆಲ್ಲ ಕೆಲಸ ಮಾಡಿ ತೀರಿಸ್ದ. ಅಷ್ಟು ದೊಡ್ಡ ಕಂಪ್ನಿ ಕಟ್ಟಬೇಕಾದ್ರೆ ಆ ಕಂಪ್ನಿ ಅಲ್ಲಿ ಹೋಟ್ಲಲ್ಲೆಲ್ಲ ಕೆಲಸ ಮಾಡಬೇಕಾದ್ರೂ ಕೂಡ ಅಲ್ಲಿ ಒಬ್ಬರು ತಾತ ಬರ್ತಿದ್ರಂತೆ ತಿಂಡಿಗೆ. ಒಂದು ದೊಡ್ಡ ಪಾತ್ರೆ ತೊಳೆದ್ರೆ $4. ಆ ರೀತಿಯಾಗಿ ಒಂದು ಸ್ವಲ್ಪ ಪರ್ಸ್ನಾಲಿಟಿ ಜೋರಿದ್ನಲ್ಲ, ದೊಡ್ಡ ಕೆಲಸ ಮಾಡ್ತಾಯಿದ್ದ. ಅದರಲ್ಲಿ 1 ಗಂಟೆ ದುಡ್ಡು ಮೇಲೆ $4 ಅಲ್ಲಿ ತಾತನಿಗೆ ಒಬ್ಬರಿಗೆ ತಿಂಡಿ ಕೊಡಿಸ್ತಾ ಇದ್ನಂತೆ. ಆ ರೀತಿಯಾದ ಒಂದು ಗುಣ ನಮ್ಮ ಕುಟುಂಬದಲ್ಲಿ ಇರೋದ್ರಿಂದ, ಒಳ್ಳೆಯವರಾಗಿ ಇರೋದ್ರಿಂದ ಬೇರೆ ಏನನ್ನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಅದಾಗದೇ ಬರುತ್ತೆ ಹೋಗುತ್ತೆ ಅಷ್ಟೇ. ಓಕೆ,
ಮೇಡಮ್, ಹೋರಾಟಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಕೆಲಸ ಏನು ಮಾಡ್ತಿದ್ರು ಪುಟ್ಟಣ್ಣಯ್ಯ ಸರ್? ಹೇಗೆ ನಡೀತಿತ್ತು ಆ ಟೈಮಲ್ಲಿ? ಜೀವನ ಹೇಗೆ ನಡೀತಾ ಇತ್ತು? ಮನೆ ಕಡೆ ಎಲ್ಲ ಹೇಗಿರ್ತಿತ್ತು? ಎಲ್ಲ ನಾವೇ ನೋಡ್ಕೊತಾ ಇದ್ವಿ, ತೋಟದ್ದು ಇದ್ರದ್ದು ಎಲ್ಲ ಮಕ್ಕಳು ಭವಿಷ್ಯ ಎಲ್ಲ. ನಮ್ಮ ತಂಗಿ ಒಬ್ಬರು, ನಾವು ಅಕ್ಕ ತಂಗಿಯರು ಅಣ್ಣ ತಮ್ಮದಿರಿಗೆ ಮದುವೆ ಆಗಿದ್ದು ಮೈಸೂರಲ್ಲಿದ್ದರು. ಆ ಮಕ್ಕಳನ್ನ ಅವ್ರ ಹತ್ರ ಬಿಟ್ಟಿದ್ವಿ ಓದ್ಸೋಕ್ಕೆ. ಅಲ್ಲಿದ್ದರು. ಜೊತೆಗೆ ಎಲ್ಲ ನಾನೇ ಮನೆಯದ್ದೆಲ್ಲ ನಾವೇ ಮೇಂಟೈನ್ ಮಾಡ್ತಾಯಿದ್ವಿ. ಅವ್ರದ್ದೆಲ್ಲಿ ಮನೆಗೆ ಬರೋಕ್ಕಾಗ್ತಿಲ್ಲ. ನಾವು ಎಲ್ಲಿದ್ದೀರಿ ಅಥವಾ ಹೆಂಡ್ತಿ ಮಕ್ಳ ಬಗ್ಗೆ ಕೇರ್ ತಗೊಳ್ಳೋದು. ಮಕ್ಕಳ ಮದುವೆಗಳಲ್ಲೇ ಚೌಲ್ಟ್ರಿಗೆ ಬರ್ತಾಯಿದ್ರು ಅವರು. ಹಿಂದಿನ ದಿನ ಬೀಗ್ರ ಜೊತೆ ಬಂದುಬಿಡ್ತಾಯಿದ್ರು, ನಾವು ಗಲಾಟೆ ಮಾಡ್ತೀವಿ ಅಂತ. ಆ ಥರ ಏನನ್ನೋ ಕುಟುಂಬದ ಜವಾಬ್ದಾರಿ ತಗೊಳ್ತಾ ಇರಲಿಲ್ಲ. ಯಾವಾಗಲೂ ಜನ ಸಂಘಟನೆಗಳು ಮಾಡೋದು, ಹೋರಾಟ ಮಾಡೋದು, ಮತ್ತು ಚಳವಳಿಗಳು ಈ ಥರ. ಬೆಳಿಗ್ಗೆ ರಾತ್ರಿ 2 ಗಂಟೆಗೆ ಬರ್ತಾಯಿದ್ರು. ಬೆಳಿಗ್ಗೆ ಪುನಃ ಮತ್ತೆ ಜನಗಳು ಹೊರಗಡೆ ಹೋಗೋದು, ಆ ಥರ ಇರ್ತಿತ್ತು ಅಷ್ಟೆ. ಓಕೆ. ಎಲ್ಲೋ ಒಂದು ಕಡೆ ಕುಟುಂಬಕ್ಕೆ ಸಮಯ ಕೊಡಲಿಲ್ಲ ಅಂತಂದರೆ ಒಂದು ಭಾವನೆ ಇದ್ದೇ ಇರುತ್ತೆ. ಏನಪ್ಪ ಇವ್ರ ತಂದೆ ಥರನೇ ಆಗೋದ್ನಲ್ಲ ಇವನು ಕೂಡ, ಫ್ಯಾಮಿಲಿಗೆ ಟೈಮ್ ಕೊಡ್ತಿಲ್ಲ. ಅಲ್ಲಿ ನೋಡಿದರೆ ಮಕ್ಕಳಲ್ಲಿದ್ದಾರೆ ಅಮೇರಿಕಾದಲ್ಲಿ, ಇವನು ಇಲ್ಲಿ ಜನರ ಜೊತೆ ಇದ್ದಾನೆ. ಆ ಥರದ್ದು ಏನಾದರೂ ಫೀಲ್ ಆಗಿತ್ತಾ ನಿಮಗೆ? ಇಲ್ಲೇನು ನೋವು ಇದ್ದೇ ಇರುತ್ತೆ ಪ್ರತಿದಿನ. ಅವ್ನು ಇಲ್ಲಿ ಮೇಲೆ ಮಲ್ಕೊಳಕ್ಕೆ ಬರಬೇಕಾದ್ರೆ ಅಯ್ಯೋ ಹೆಂಡ್ತಿ ಮಕ್ಕಳಿಲ್ಲ, ದೂರ ಇದ್ದಾನೆ. ಯಾಕಂದರೆ ಅವನು ಏನಂದರೆ ಅದು ಒಂದು ದಿನ ಮಾತು ಕೊಟ್ಟಿದ್ದ ಆ ಸಾವಲ್ಲಿ, ಅದನ್ನು ಉಳಿಸ್ಕೋಬೇಕು ಅಂತೇಳಿ ಬಂದ. ಅದೇ ನಾನು ಇದ್ದೀನಿ ನಿಮ್ಮ ಜೊತೆಗೆ. ಎಷ್ಟೋ ಹಂಗಿದ್ರು ಒಂದು ಹುಡುಗ ಸತ್ತೋಗ್ಬಿಟ್ಟ ಗೌಡ್ರು ಸಾವಲ್ಲಿ. ಅವನು ಅದೇ ಸೂಸೈಡ್ ಮಾಡ್ಕೊಂಡ್ಬಿಟ್ಟ, ಒಂಥರ ಕಂಟ್ರೋಲ್ ಆಗದೆ. ಅದರಿಂದ ಆ ಥರ ಆಗಿ ಅದು ಇವನು ಜನರು ನೋಡಲಾರ್ದೇ, ಅವರ ಕಷ್ಟ ಒಂಥರ ಗೋಲ್ಡ್ ನೋಡಲಾರ್ದೇ ಅವನು ನಾನು ಇದ್ದೀನಿ ನಿಮ್ಮ ಜೊತೆಗೆ ಅಂತೇಳಿ ಅವತ್ತು ಮಾತು ಕೊಟ್ಟಿದ್ದ. ಅದಕ್ಕೋಸ್ಕರ ಅವನ್ನೆಲ್ಲವನ್ನು ತ್ಯಾಗ ಮಾಡಿ ಇಲ್ಲಿಗೆ ಮತ್ತೆ ಬಂದಿದ್ದಾನೆ. ಬಂದಿದ್ದಕ್ಕೆ ಜನರು ಕೂಡ ಗೆಲ್ಲಿಸಿದ್ದಾರೆ ಕಷ್ಟಪಟ್ಟು. ಈಗ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ. ಮೇಡಮ್, ಅವರ ಬಟ್ಟೆ ಕಲೆಕ್ಷನ್ ಯಾವ ಥರ ಇರುತ್ತೆ ಅಂತ? ದರ್ಶನ್ದು ಅದು ಸ್ವಲ್ಪ ಕಾಟನ್ದೇ ಬಟ್ಟೆ ಜಾಸ್ತಿ ಹಾಕೋದು. ಕಾಟನ್ದು ಪ್ಯಾಂಟು, ಶರ್ಟು, ಮತ್ತು ಹಸಿರು ಟವಲ್ ಮಾಮೂಲಿ ಹೆಗ್ಲ ಮೇಲೆ ಇದ್ದೇ ಇರುತ್ತೆ. ಆ ಥರನೇ ಅಷ್ಟೆ. ಎಲ್ಲ ಸರಳವಾಗೇ ಇರ್ತಾನೆ ಅವನೇನು ಯಾವುದು. ಈಗ ಅಲ್ಲಿ ಅಮೇರಿಕಾದಲ್ಲಿ ಸೂಟ್ ಹಾಕಿ ಅವ್ನ ಕಂಪ್ನಿಲೆಲ್ಲ ಇದ್ದರೂ ಕೂಡ ಇಲ್ಲೆಲ್ಲ ಕಡೆ ನೋಡಿದಿರಲ್ಲ ಸಿಂಪಲ್ಲಾಗೆ ಅವನು ಇರೋದು. ಎಲ್ಲ ಹೋಟ್ಲಲ್ಲಿ ರೋಡ್ ಸೈಡು ಹೋಟ್ಲ ಸಿಕ್ಕಿದ್ರೆ ತಿಂಡಿ ತಿಂತಾನೆ, ಎಲ್ಲರ ಜೊತೆ ಹೋಗ್ತಾನೆ. ಆಮೇಲೆ ಹೆಚ್ಚಿಗೆ ನಡ್ಕೊಂಡು ಹೋಗ್ತಾನೆ. ಬಸ್ಸು ಟ್ರೈನ್ಗೆ ಹೋಗ್ತಾನೆ. ಕಾರೇ ಬೇಕು ಅಂತ ಏನಿಲ್ಲ. MLA ಆದರೂ ಕೂಡ ಅವನು ಟ್ರೈನ್ಗೆ ಹೋಗ್ತಾನೆ. ಆ ಥರ. ಓಕೆ. ಈಗ ನಮ್ಮದೇ ಓನ್ ವೆಹಿಕಲ್ ಇದ್ದಾಗ ಒಂಚೂರು ತಡ ಮಾಡೋದು ಸಹಜ. ಬಟ್ ಬೇರೆ ಟ್ರಾನ್ಸ್ಪೋರ್ಟ್ಗಳನ್ನು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಇನ್ ಟೈಮಿಗೆ ಹೋಗಬೇಕು, ಇಷ್ಟೇ ಗಂಟೆಗೆ ಹೊರಡುತ್ತೆ, ಇಷ್ಟು ಗಂಟೆಗೆ ಅಲ್ಲಿ ರೀಚ್ ಆಗ್ತೀವಿ ಅಂತ. ಆ ಟೈಮಲ್ಲಿ ಹೇಗೆ ಅಡುಗೆ ಎಲ್ಲ ಹೇಗೆ ರೆಡಿ ಮಾಡಿ, ಹೇಗೆ ತಯಾರು ಮಾಡಿ ಕಳಿಸ್ತೀರಿ ಮನೆಯಿಂದ ಅಂತ? ಬೆಳಗಿನ ಟೈಮ್ ಬೇಗ ಹೊರಟಾಗ ಅಲ್ಲಿ ಎಲ್ಲಿ ಸಿಗುತ್ತೆ ಮಧ್ಯ ಊಟ ತಿಂಡಿ ಮಾಡ್ಕೊತಾರೆ. ಈಗ ಬೆಳಗ್ಗೆ 7 ಗಂಟೆಗೆ 6 ಗಂಟೆಗೆ ಹೇಳ್ತೀವಿ. 5:15 6 ಗಂಟೆಯಲ್ಲಿ ಅದೇ ಸಲಾಡ್ಗಳು, ಅದು ಇದು, ಚಪಾತಿ ಪಲ್ಯಗಳು, ಆ ಥರದ್ದೇ ಊಟ ಇಷ್ಟ ಅವನಿಗೆ. ಜೊತೆಗೆ ಒಂದು ಆಮ್ಲೆಟ್ ಕೊಡ್ತೀವಿ ಕಂಪಲ್ಸರಿ. ಯಾಕಂದ್ರೆ ರಾತ್ರಿ ಮಧ್ಯಾಹ್ನ ಎಲ್ಲಿ ತಿಂತಾನೆ ಏನೋ ಗೊತ್ತಿರಲ್ವಲ್ಲ. ರೆಡಿ ಮಾಡ್ತೀವಿ, ಬೆಳಿಗ್ಗೆ ಬೇಗ ಇದ್ದು ರೆಡಿ ಮಾಡ್ತೀವಿ. ರಾತ್ರಿ ಬರೋದು 11:30 12 ಗಂಟೆ ಆಗುತ್ತೆ. ಬಂದಾಗ ಊಟ ಇದ್ದರೆ ಊಟ ಮಾಡ್ತಾನೆ. ಊಟ ರೆಡಿ ಇರುತ್ತೆ, ಬೇಕಂದರೆ ಮಾಡ್ತಾನೆ, ಇಲ್ಲ ಅಂದರೆ ಸ್ವಲ್ಪ 6 ಗಂಟೆಗೆ ಮೊದಲು ಆದರೆ ಏನಾದ್ರು ತಿಂತಾನೆ, ಇಲ್ಲ ಅಂದರೆ ತಿನ್ನಲ್ಲ. ಆ ಥರ. ದೈವ ಭಕ್ತಿ ಹೇಗಿದೆ ಅಂತ? ಒಂದು ದೇವ್ರಿಗೆ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಕೈ ಮುಗ್ದು, ಇಲ್ಲೇ ಗಣಪತಿ ಇಟ್ಟಿದ್ದೀವಿ ನೋಡಿ, ಕೈ ಮುಗ್ದು ನಮಸ್ಕಾರ ಮಾಡಿ ಹೋಗ್ತಾನೆ ಅಷ್ಟೇ. ವೀಕ್ಷಕರೇ, ಬೆಳಿಗ್ಗೆ ಎದ್ದ ತಕ್ಷಣ ಗಣಪತಿನ ಇಟ್ಟಿದ್ದಾರೆ. ಆಮೇಲೆ ಅಲ್ಲಿ ಸಾಯಿಬಾಬಾ ಇರುವಂತಹ ವಿಗ್ರಹ ಕೂಡ ನೋಡ್ಬೋದು. ಫಸ್ಟ್ ಗಣಪತಿನ ತೋರಿಸ್ತಾ ಇದ್ದೀವಿ. ಇದು ವಿಘ್ನ ನಿವಾರಕ ಇದ್ದ ಕಡೆ ಯಾವುದೇ ವಿಘ್ನಗಳು ಎದುರಾಗೋದಿಲ್ಲ ಅನ್ನುವಂತಹ ಕಾರಣಕ್ಕೆ ಗಣಪತಿಯನ್ನು ಇಟ್ಕೊಂಡಿದ್ದಾರೆ. ಮತ್ತೊಂದು ಭಾಗದಲ್ಲಿ ಸಾಯಿಬಾಬನ ವಿಗ್ರಹ ನೀವು ನೋಡಬಹುದು. ಬಾಬಾ ಕೂಡ ತುಂಬ ಪವರ್ಫುಲ್. ಸೊ ಹಾಗಾಗಿ ಬಾಬನ ಮೇಲೂ ಕೂಡ ಹೆಚ್ಚಿನ ಭಕ್ತಿ ಇದ್ದಂತೆ ಕಾಣಿಸ್ತಾ ಇದೆ. ಆಮೇಲೆ ನನಗೆ ಈ ಸಿಸ್ಟಮಲ್ಲೆಲ್ಲ ವರ್ಕ್ ಈಗಲೂ ಕೂಡ ಮಾಡ್ತಿರ್ತಾರೆ ಹೇಗೆ ಅಂತ, ಅಂದರೆ ಅವ್ರ ಕಂಪನಿದು ಮಾಡ್ತಾರೆ. ಈಗ ಕೆಲಸ ಈಗೆಲ್ಲ ಒಂದು ಲಾಸ್ಟ್ ವೀಕ್ ಮುಗ್ದಿರ್ಬೇಕು. ನಾವು 2 hours ನೈಟ್ ಕೆಲಸ ಮಾಡ್ತಾನೆ. ಅವನ್ನ 18 hour ಕೆಲಸ ಮಾಡ್ತಾ ಇದ್ದ ಪ್ರತಿದಿನ. ಮಾಡ್ತಾ ಇದ್ದದ್ದು. ಈಗ ಸ್ವಲ್ಪ ಆದಮೇಲೆ ಕಂಪ್ನಿ ಎಲ್ಲ ಕೊಟ್ಟ ಮೇಲೆ ಈಗ ಕಡಿಮೆ ಆಗಿದೆ. ಮತ್ತೆ ಕಂಪ್ನಿಗಳು ಏನು ಮಾಡೋಕ್ಕೇನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಇನ್ನೂ ಮಾಡಿಲ್ಲ. ರಾತ್ರಿಯಲ್ಲೇ ಕೆಲಸ ಮಾಡ್ತಿರ್ತಾನೆ ಇಲ್ಲ. ತುಂಬ ಜನ ಏನು ಹೇಳ್ತಾರೆ ಅಂತಂದರೆ, ದರ್ಶನ್ ಪದೇ ಪದೇ ಅಮೆರಿಕಾಗೆ ಹೋಗ್ಬಿಡ್ತಾರೆ, ಇಲ್ಲಿ ಸಿಗೋದೇ ಇಲ್ಲ, ಆ ಥರದ್ದೆಲ್ಲ ಆರೋಪಗಳು ಬಂದಾಗ ಅದನ್ನು ಹೇಗೆ ಎದುರಿಸ್ತೀರಿ ಅಂತ? ಈಗ ಅಂದರೆ ಆರೋಪ ಬರುತ್ತೆ, ಪ್ರೆಸ್ ಅವರೇ ಹೇಳ್ತಿರ್ತಾರೆ, ಅವ್ರಿಗೆ ಹೇಳ್ತಾರೆ. ಅದಕ್ಕೆ ನನ್ನ ಕ್ವಶನ್ ಮಾಡ್ತಾರೆ. ನಾನು ಹೇಳ್ತೀನಿ ಅದು ಏನಕ್ಕೆ ಹೋಗ್ತಾ ಇದ್ದಾನೆ ಅಂತ. ಈಗ ಸಮಸ್ಯೆ ಆಗಿದೆ ಅಲ್ಲಿ, ನಮ್ಮ ಸಸ್ಯಕ್ಕೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ. ಅದರಿಂದ ಅವರು ಹೋಗ್ಬೇಕಲ್ಲಿ ಸೈನ್ ಮಾಡಬೇಕಂದ್ರೆ ಹಾಸ್ಪಿಟ್ಲ್ಗಳಿಗೆ. ಇಲ್ಲಿ ಥರ ಇಲ್ಲ, ರೂಲ್ ಪ್ರಕಾರ ಮಾಡಲೇಬೇಕು. ಈಗ ತಿಂಗಳಿಗೊಂದು ಸರಿ ಅಥವಾ 2 ತಿಂಗಳಿಗೊಂದು ಸರಿ ಹೋಗ್ತಾನೆ. ಈಗ ಪುನಃ ಅದೇ ಯಾವಾಗ ಹೋಗ್ತಾನೆ ಅಲ್ಲಿ ಫೋನ್ ಮಾಡಿದಾಗ ಹೋಗ್ತಾನೆ. 10 ದಿನ ಇರ್ತಾನೆ, ಹೋಗೋಕ್ಕೆ 2 ದಿನ, ಬರೋಕ್ಕೆ 2 ದಿನ, ಮಧ್ಯೆ 6 ದಿನ ಇದ್ದು ವಾಪಸ್ ಬರ್ತಾನೆ. ಅದ್ರ ಮಧ್ಯೆಯೂ ಕೂಡ ಜನರಿಗೆ ಟೈಮ್ ಕೊಡ್ತಾರಲ್ಲ ಪಾಪ. ಅಲ್ಲಿಂದನೇ ಫೋನಲ್ಲಿ ಅಟೆಂಡ್ ಮಾಡ್ತಾನೆ. ಉಳಿದ ಕೆಲಸ ನಾವುಗಳು ಮಾಡ್ತಿರ್ತೀವಿ, ಅವ್ನು ಬರೋವರೆಗೆ ಮೇಂಟೈನ್ ಮಾಡ್ತೀವಿ.
ಜನ ಎಲ್ಲ ಎಷ್ಟು ಗಂಟೆಗೆ ಬರೋಕ್ಕೆ ಶುರು ಮಾಡ್ತಾರೆ ಬೆಳಿಗ್ಗೆಯಿಂದ ಅಂತ? 6 ಗಂಟೆ 5:30ಗೆ ಬರ್ತಾರೆ. ಬಂದು ಎಲ್ಲ ಒಂದು 200-300 ಜನ ಇರ್ತಾರೆ, ಕವರ್ ಮಾಡಿ ಅವರು ಅದೇ 9 ಗಂಟೆ 8 ಗಂಟೆ ಅಷ್ಟರಲ್ಲಿ ಕ್ಲೋಸ್ ಮಾಡಿ ಹೋಗ್ತಾರೆ ಬೇರೆ ಕಡೆ ಕಾರ್ಯಕ್ರಮಗಳಿಗೆ. ಇವತ್ತು ಕನಕ ಜಯಂತಿ ಇತ್ತು, ಅಲ್ಲಿದ್ದಾರೆ. ಓಕೆ ವೀಕ್ಷಕರೇ, ಅವರು ವರ್ಕೌಟ್ ಮಾಡುವಂತಹ ರೂಮ್ನ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ರೈಟ್ ಸೈಡಲ್ಲಿ ವರ್ಕೌಟ್ ಮಾಡೋದಕ್ಕೆ ಮತ್ತು ಲೈಬ್ರರಿ ಥರ ಫೈಲ್ಗಳನ್ನು ಇಟ್ಕೊಳ್ಳೋದಕ್ಕೆಲ್ಲ ಒಂದು ರೂಮ್ ಮಾಡ್ಕೊಂಡಿದ್ದಾರೆ. ಸೊ ಇದು ಮಾರ್ನಿಂಗ್ 4 ಗಂಟೆಗೆ ಎದ್ದೇಳ್ತಾರಲ್ಲ, ಸೊ ಆ ಟೈಮಲ್ಲಿ ವರ್ಕೌಟನ್ನು ಮಾಡ್ತಾರೆ. ಫಿಟ್ನೆಸ್ ಬಗ್ಗೆ ತುಂಬ ಕಾಳಜಿ, ಸೊ ಹಾಗಾಗಿ ಫಿಟ್ನೆಸ್ ಕಡೆ ಹೆಚ್ಚಿನ ಗಮನ ಕೊಡ್ತಾರೆ. ಅಮ್ಮ ಫಿಟ್ನೆಸ್ ಬಗ್ಗೆ ತುಂಬ ಗಮನ ಕೊಡ್ತಾರೆ. ಎಷ್ಟು ಹೊತ್ತು ವರ್ಕೌಟ್ ಮಾಡ್ತಾರೆ? 4 ಗಂಟೆಗೆ ಮೈಸೂರಿಗೆ ಹೋಗ್ತಾನೆ ಜಿಮ್ಗೆ, ಹೋಗಿ ಪುನಃ 6 ಗಂಟೆಯಲ್ಲಿ ಇಲ್ಲಿ ಬರ್ತಾರೆ. ಅಲ್ಲಿ ಹೋಗೋಕ್ಕಾಗಲಿಲ್ಲ ಅಂದರೆ ಇಲ್ಲಿ ಸ್ವಲ್ಪ ವರ್ಕೌಟ್ ಮಾಡಿ, ಇಲ್ಲಾಂದರೆ ಫೀಲ್ಡ್ಗೆ ಹೋಗಿ ವಾಕ್ ಮಾಡ್ತಾರೆ. ಓಕೆ, ಸೊ ಇದು ಕೋಣೆ ಮಾಡ್ಕೊಂಡಿದ್ದೀರಲ್ಲ, ಈ ಕೋಣೆ ಸೊ ಹೇಗೆ ಅಂತ ಇಲ್ಲಿ ಜನರಿಗೆ ಅಂತಲೇ ಸೀಕ್ರೆಟಾಗಿ ಯಾವ್ದಾದ್ರು ಮೀಟಿಂಗ್ಗಳು ಮಾಡಬೇಕಾದ್ರೆ ಬೇರೆಯವ್ರು ಇಷ್ಟಪಡಲ್ಲ ಪಬ್ಲಿಕ್ಕಾಗಿ, ಇಲ್ಲಿ ಮುಂದೆ ಎಂಟ್ರೆನ್ಸಿಂದ ಬಾಗಿಲು ತೆಗೆದು ಇಲ್ಲಿ ಬರ್ತಾರೆ ಅಷ್ಟೇ. ಬರ್ತಾರೆ. ಅಂದರೆ ಅಧಿಕಾರಿಗಳ ಜೊತೆ ಏನಾದರೂ ಪರ್ಸನಲ್ ಮೀಟಿಂಗ್ ಮಾಡಬೇಕು ಅಥವಾ ಯಾವುದಾದ್ರೂ ಒಂದು ಸೀಕ್ರೆಟ್ ಮೀಟಿಂಗ್ ಮಾಡಬೇಕು ಅಂತಂದರೆ ಇಲ್ಲೇ ಕೂತ್ಕೊಂಡು ಎಲ್ಲರೂ ಚರ್ಚೆಯನ್ನು ಮಾಡ್ತಾರೆ. ಅದಾದಮೇಲೆ ಅಲ್ಲಿ ಆಪೋಸಿಟಲ್ಲಿ ಒಂದು ಕಬೋರ್ಡ್ ಕಾಣ್ತಾ ಇದೆಯಲ್ಲ, ಅದರಲ್ಲಿ ರಿಲೇಟೆಡ್ ಡಾಕ್ಯುಮೆಂಟ್ಸ್, ಫೈಲ್ಸ್ ಎಲ್ಲವೂ ಕೂಡ ಇದೆ. ಮೇಲ್ಗಡೆ ನೀವು ನೋಡಬಹುದು ಹೆಂಚಿನ ಮನೆ ಅಂತ ಅನ್ಸುತ್ತೆ, ಇದು ಕಂಪ್ಲೀಟ್ ಇಷ್ಟ ಅಂತೇಳಿ ಹೆಂಚನ್ ಮಾಡಿದ್ವಿ. ಈಗ ಸ್ವಲ್ಪ ನೀರೆಲ್ಲ ಬೀಳುತ್ತೆ ಅಂತೇಳಿ ಈ ಥರ ಕವರ್ ಮಾಡಿದ್ವಿ. ಈಗ 2 ಮಂತ್ಸಲ್ಲಿ ಅಷ್ಟೇ ಲೀಕ್ ಆಗುತ್ತೆ ಅಂತೇಳಿ. ಅಂದರೆ ಅಮೇರಿಕಾದಲ್ಲಿ ಇರುವಂಥವರಿಗೆ ಈ ಥರದ್ದೆಲ್ಲ ಇಷ್ಟ ಆಗ್ತದ ಅಂತ? ಇಷ್ಟ ಅಂದರೆ ಮೊದಲಿಂದ ನಮ್ಮ ಕುಟುಂಬದಲ್ಲಿ ಬೆಳೆದಿರೋದು ಯಾವ ರೀತಿ ಇದೆಯಲ್ಲ, ಅಲ್ಲಿ ಏನಿರುತ್ತೆ ಅಲ್ಲಿ ಅನುಕೂಲಕ್ಕೆ ಅಲ್ಲಿ ಇರ್ತೀವಿ. ಇಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿ ಜೀವನ ಮಾಡೋದು ಅಷ್ಟೇ. ಹೊರಗಡೆ ಎಲ್ಲ ವಾಕ್ ಮಾಡೋದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಹೇಗೆ ಅಂತ? ಇಲ್ಲೇನು ವಾಕ್ ಮಾಡೋಕ್ಕಾಗಲ್ಲ. ಅವನು ಫೀಲ್ಡ್ಗೆ ಹೋಗ್ತಾನೆ, ಇಲ್ಲ KRS ಅಲ್ಲಿ ಹೋಗಿ ಸ್ವಲ್ಪ ರನ್ ಮಾಡಿಬಿಟ್ಟು ಬರ್ತಾನೆ. ಆ ಥರ ಟೈಮೇ ಇಲ್ವಲ್ಲ, ಆ ಥರ ಎಲ್ಲ ಜೀವನಗಳು ಇಲ್ಲವೇ ಇಲ್ಲ. ಸರಿ ಹೋಗೋದು, ಕೆಲಸ ಮಾಡೋದು, ಪುನಃ ಬಂದು ಸುಸ್ತಾಗುತ್ತೆ, ಮನೆಯಲ್ಲಿ ಇರೋದಷ್ಟೇ. ಫೈನಲಿ ಕಾರ್ಯಕ್ರಮದ ಮುಖಾಂತರ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಜನರಿಗೆ? ಅದು ಎಲ್ಲರೂ ನಮ್ಮ ಜೊತೆಗಿದ್ದಾರೆ, ಅದು ಖುಷಿಯಾದಂಥ ವಿಚಾರ. ನಮಗೇನು ಗೌಡ್ರು ನಮ್ಮಿಂದ ದೂರ ಆದರೂ ಅನ್ನೋದಕ್ಕಿಂತ ಲಕ್ಷಾಂತರ ಜನನ ನಮ್ಮ ಜೊತೆಗೆ ಬಿಟ್ಟು ಹೋಗಿದ್ದಾರೆ, ಅದೇ ಆಸ್ತಿ. ಈಗ ನೀವೆಲ್ಲ ಕೇಳ್ತಾ ಇದ್ದೀರಿ ಈ ಥರ ಮನೇಲಿದ್ದೀರಿ ಅಥವಾ ಲಕ್ಸುರಿ ಇಲ್ಲ ಅದು ಇದು ಅಂತ. ನಮ್ಗೆ ಲಕ್ಸುರಿ ಅಂದರೆ ಮನ್ಸಿಗೆ ಲಕ್ಸುರಿ ಕೊಟ್ಟಿದ್ದಾರೆ ಜನ. ಖುಷಿಯಾಗಿದ್ದೀವಿ, ಎಲ್ಲರ ನಾವು ಹೋದ ತಕ್ಷಣ ಮಾತಾಡಿಸ್ತಾರೆ, ಪ್ರೀತಿಯಿಂದ ಗೌರವಿಸ್ತಾರೆ, ಕೈ ಮುಗಿತಾರೆ ಅನ್ನೋದಕ್ಕಿಂತ ಒಂಥರ ಅಭಿಮಾನದಿಂದ ನಮ್ಮನ್ನು ನೋಡ್ತಾರೆ. ಅದೇ ನಮಗೆ ಆಸ್ತಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ತುಂಬ ಒಳ್ಳೆಯ ಸಮಯ ಕೊಡಿ. ಎಲ್ಲ ಬಂದು ಈ ಥರ ದರ್ಶನ್ ಇಲ್ಲ ಆದರೂ ಕೂಡ ನೀವು ಬಂದು ಈ ಥರ ಕಾರ್ಯಕ್ರಮದಲ್ಲಿ ನಮ್ಮನ್ನು ಭಾಗಿ ಮಾಡಿದಿರಿ, ನಿಮಗೂ ಕೂಡ ಧನ್ಯವಾದಗಳು. ವೆಲ್, ನೋಡಿದ್ರಲ್ಲ ವೀಕ್ಷಕರೇ, ಇದು ನಮ್ಮ ದರ್ಶನ್ ಪುಟ್ಟಣ್ಣಯ್ಯ ಅವರ ಹೋಮ್ ಟೂರ್ ಆಗಿತ್ತು. ಸೊ ಅವರ ಮನೆಯಲ್ಲಿರುವಂತಹ ಪ್ರತಿಯೊಂದು ಕೋಣೆ ಮತ್ತು ಅವರ ಕಲೆಕ್ಷನ್ಸ್ ಏನೆಲ್ಲ ಇತ್ತು, ಪುಸ್ತಕಗಳ ಕಲೆಕ್ಷನ್ ಆಗಿರ್ಬೋದು ಅಥವಾ ಅವ್ರ ಫ್ಯಾಮಿಲಿ ಫೋಟೋಸ್ಗಳನ್ನು ಮತ್ತು ಇಡೀ ಮನೆಯನ್ನು ಎಕ್ಸ್ಪ್ಲೋರ್ ಮಾಡುವಂಥ ಒಂದು ಸಣ್ಣ ಪ್ರಯತ್ನ ನಮ್ಮದಾಗಿತ್ತು. ಅದು ಏನೇ ಇದ್ರೂ ಕೂಡ ಸರಳತೆಗೆ ಮತ್ತೊಂದು ಹೆಸರು ದರ್ಶನ್ ಪುಟ್ಟಣ್ಣಯ್ಯ, ಅದರಲ್ಲಿ 2 ಮಾತಿಲ್ಲ. ಅವರ ತಂದೆ ಪುಟ್ಟಣ್ಣಯ್ಯ ಅವರು ಕೂಡ ಅಷ್ಟೇ ಸರಳ ವ್ಯಕ್ತಿ ಮತ್ತು ವ್ಯಕ್ತಿತ್ವ. ಸೊ ಇದಿಷ್ಟು ದರ್ಶನ್ ಪುಟ್ಟಣ್ಣಯ್ಯ ಅವರ ಮನೆಯ ಚಿತ್ರಣ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್, ಮೇಲುಕೋಟೆಯಿಂದ ಕ್ಯಾಮ್ರಾ ಪರ್ಸನ್ ದಯಾನಂದ್ KP ಜೊತೆ.